ಅಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಗೀಶಾದ್ಯಾ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ತನ್ನಮಾಮಿ ಗಜಾನನಂ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ದೀನನಾಥಂ ದಯಾಸಿಂಧುಂ ನಿತ್ಯಶುದ್ಧಂ ನಿರಂಜನಂ ಸದ್ಗುರುಂ ಬ್ರಹ್ಮಚೈತನ್ಯಂ ಸರ್ವದಾ ಪ್ರಣತೋಸ್ಮ್ಯಹಂ. ಶ್ರೀ 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 ಬ್ರಹ್ಮಚೈತನ್ಯ ಮಹಾಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತೀ ಮಹಾಸದ್ಗುರುಭ್ಯೋ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ 10 ನಿಮಿಷಗಳ ಹಿಂದೆ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ಗುರುಗಳು ನನಗೆ ವಿಶೇಷವಾಗಿ ತುಂಬ ಹೊತ್ತು ಅವರ ಒಂದು ಧ್ವನಿ ಮುದ್ರಿಕೆಗಳನ್ನು ಸದಾಕಾಲ ಕೇಳ್ತಾ ಇರ್ತೇನೆ. ನಾಟಕಗಳ, ಕಾವ್ಯಗಳ ಎಲ್ಲ ವಿಚಾರಗಳನ್ನು ನಾನು ಕೇಳಿ ತಿಳ್ಕೊಳ್ತಾ ಇರ್ತೇನೆ. ಅವರನ್ನು ದೂರದಿಂದ ನೋಡಿದ್ದೆ, ಎಲ್ಲ ಮಾಡಿದ್ದೆ. ಆದರೆ ಹತ್ತಿರದಲ್ಲಿ ಕೂಡಿತು ಒಂದು 10 ನಿಮಿಷ ಮಾತನಾಡೋಕ್ಕೆ ಇವತ್ತು ಅವಕಾಶ ಆಯಿತು. ಆದ್ದರಿಂದ ನಿಜವಾಗಲೂ ನಾನು ಇವತ್ತಿನ ಒಂದು ಸುದಿನ ಅಂತ ಅನ್ನಿಸ್ತು ನನಗೆ. ಕಾರಣ ಇಷ್ಟೇ, ಅಂತಹ ಒಂದು ಮಹಾಮಹಿಮರ, ಅಂತಹ ದೊಡ್ಡವರ ಜೊತೆಗೆ 10 ನಿಮಿಷಗಳ ಕಾಲಕ್ಷೇಪ ಮಾಡಿದಾಗ ಅವರು ಹೇಳುವಂಥ ಒಂದೊಂದು ಮಾತುಗಳು ಕೂಡ ನಮ್ಮ ಜೀವನದ ಒಂದೊಂದು ದಾರಿದೀಪವಾಗತ್ತೆ. ನಿನ್ನೆಯ ಕಳೆದ 2 ದಿನಗಳಿಂದ ಶಾಂಕರ ವೇದಾಂತ ಸಾರ, ಶಂಕರ ಭಗವತ್ಪಾದರು ಹೇಳಿರುವಂತಹ ಅನೇಕ ವಿಚಾರಗಳ ಸರಣಿಯನ್ನು ನಾವುಗಳು ನೋಡ್ತಾ ಇದ್ದೇವೆ. ಇವತ್ತಿನ ದಿನ ವಿಷಯಕ್ಕೆ ಪ್ರಕ್ರಿಯೆಗಳು ಅಂತ ಇಟ್ಟುಕೊಂಡಿದ್ದೇನೆ. ಶಂಕರ ಭಗವತ್ಪಾದರು ಅವರ ಭಾಷ್ಯದೊಳಗೆ ಮತ್ತು ವೇದಾಂತದೊಳಗೆ ಯಾವ ಯಾವ ಪ್ರಕ್ರಿಯೆಗಳು ಇರುವಂಥದ್ದು, ಆ ಪ್ರಕ್ರಿಯೆಗಳ ವಿಷಯದಲ್ಲಿ ಎಲ್ಲವನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಇಂತಹ ಪ್ರಕ್ರಿಯೆಗಳು ಅಂತ ಹೇಳಿ ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ವಿಶೇಷವಾಗಿ ಇವತ್ತಿನ ದಿನ ನಾವುಗಳೆಲ್ಲರೂ ಕೂಡ ನೋಡೋಣ. ವೇದಾಂತ ನಮಗೆ ಆ ಭಗವಂತನ ಜ್ಞಾನವನ್ನು ತಿಳಿಸಬೇಕು ಅನ್ನುವಂತಹ ಉದ್ದೇಶದಿಂದ, ತಿಳಿಸಲೇಬೇಕು ಅನ್ನುವಂತಹ ಉದ್ದೇಶದಿಂದ ಮತ್ತು ಆ ಭಗವದ್ ವಿಷಯವಾಗಿ
ಯಾವ ರೀತಿ ಭಗವಂತನ ಸ್ವರೂಪ ಇದೆ ಅನ್ನುವುದನ್ನು ತಿಳಿಸುವುದಕ್ಕೆ ಅನೇಕ ಮಾರ್ಗಗಳನ್ನು ಹುಡುಕಿಕೊಂಡಿದೆ, ಕ್ರಮ. ಅದನ್ನು ಭಗವಂತನನ್ನು ಒಂದೊಂದು ಉಪನಿಷತ್ತು ಒಂದೊಂದು ಕ್ರಮದಿಂದ ನಮಗೆ ತಿಳಿಸಿದೆ. ನಾವು ತೈತ್ತರೀಯ ಉಪನಿಷತ್ತನ್ನು ನಾವುಗಳು ನೋಡಿದಾಗ ಅದರೊಳಗೆ ಪಂಚಕೋಶ ಪ್ರಕ್ರಿಯೆಯನ್ನು ನಾವುಗಳು ನೋಡಬಹುದು. ಮತ್ತು ಕಾರ್ಯಕಾರಣ ಪ್ರಕ್ರಿಯೆ ಅನ್ನುವಂಥದ್ದು ಎಲ್ಲ ಪ್ರಕ್ರಿಯೆಗಳೊಳಗೂ ಕೂಡ ಅನುಸ್ಯೂತವಾಗಿ ಹಾಸುಹೊಕ್ಕಾಗಿ ಬಂದಿರುವಂಥದ್ದು ಆಗಿದೆ. ಬೃಹದಾರಣ್ಯಕದಲ್ಲಿ, ಛಾಂದೋಗ್ಯದಲ್ಲಿ, ಮಾಂಡೂಕ್ಯದಲ್ಲಿ ವಿಶೇಷವಾಗಿ ನಮಗೆ ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ನಾವುಗಳು ನೋಡಬಹುದು, ಅವಸ್ಥಾತ್ರಯ ವಿಚಾರವನ್ನು ನಾವುಗಳು ನೋಡಬಹುದು. ಅದೇ ರೀತಿಯಾಗಿ ಸಾಮಾನ್ಯ ವಿಶೇಷ ಪ್ರಕ್ರಿಯೆ, ದೃದೃಶ್ಯ ವಿವೇಕ, ದೃದೃಶ್ಯ ಪ್ರಕ್ರಿಯೆ, ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಅನುಸ್ಯೂತವಾಗಿ ಭಗವಂತನನ್ನು ತಿಳಿಸುವುದಕ್ಕೋಸ್ಕರ ವೇದಾಂತವು ನಮಗೆ ಹಾಕಿಕೊಟ್ಟಂತಹ ಮಾರ್ಗದೊಳಗೆ ಇವು ಪ್ರಧಾನವಾದಂತಹ ಮಾರ್ಗಗಳು. ಮೊದಲನೆಯದು ಪ್ರಕ್ರಿಯೆ ಅಂದರೆ ಏನು ಅಂತ ಅಂದಾಗ, ಪ್ರಕ್ರಿಯೆ ಅಂದರೆ ತಿಳಿಸುವ ಕ್ರಮ ಅಂತ. ತಿಳಿಸುವ ಕ್ರಮ. ನಾನು ಅವಸ್ಥಾತ್ರಯಗಳ ಮೂಲಕ ಭಗವಂತನನ್ನು ತಿಳಿಸುತ್ತೇನೆ, ಪಂಚಕೋಶಗಳ ಮೂಲಕ ಭಗವಂತನನ್ನು ತಿಳಿಸುತ್ತೇನೆ, ದೃಕ್ ಮತ್ತು ದೃಶ್ಯದ ವಿವೇಕದ ಮೂಲಕ ನಾನು ಭಗವಂತನನ್ನು ತಿಳಿಸ್ತೇನೆ, ಸಾಮಾನ್ಯ ವಿಶೇಷ ಈ ಒಂದು ವಿಚಾರದ ಮೂಲಕ ನಾನು ಭಗವಂತನನ್ನು ತಿಳಿಸ್ತೇನೆ, ಆತ್ಮಾನಾತ್ಮನ ವಿವೇಕದ ಮೂಲಕ ನಾನು ಭಗವಂತನನ್ನು ತಿಳಿಸ್ತೇನೆ. ತಿಳಿಸುವ ಕ್ರಮಕ್ಕೆ ಪ್ರಕ್ರಿಯೆ ಅಂತ ಹೆಸರು. ಒಂದು ತಿಳಿಸುವ ಕ್ರಮ ಅದು. ಹೀಗಿರಬೇಕಾದರೆ ಶಾಸ್ತ್ರದೊಳಗೆ ಇಷ್ಟೊಂದು ಪ್ರಕ್ರಿಯೆಗಳು ಏನಕ್ಕೋಸ್ಕರ ಹೇಳಿರಬೇಕು? ನಮಗೆ 10 ಮಾರ್ಗಗಳಿದ್ಬಿಟ್ರೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನುವುದು ಸ್ವಲ್ಪ ಮಟ್ಟಿಗೆ ದುಗುಡ ಆಗಬಹುದು. ಇರೋದು ಒಂದೇ ಮಾರ್ಗಪ್ಪ, ನೀನು ಇದರೊಳಗೇನೆ ಹೋಗಬೇಕು ಅಂತಾದರೆ ಎಲ್ಲರೂ ಅದೇ ಮಾರ್ಗದಲ್ಲೇ ಹೋಗ್ತಾರೆ. ಎಲ್ಲ ಉಪನಿಷತ್ತುಗಳು ಭಗವಂತನನ್ನು ಒಂದೇ ರೀತಿಯಾಗಿ ಹೇಳಿದರೆ ಆಗ್ತಿತ್ತಲ್ಲ. ಒಂದು ಪಂಚಕೋಶ ಪ್ರಕ್ರಿಯೆಯನ್ನು ಇಟ್ಟುಕೊಂಡು ಅದನ್ನೇ ವಿಶೇಷವಾಗಿ ಎಲ್ಲ ಉಪನಿಷತ್ತುಗಳು ಹೇಳಿಬಿಡೋದು, ಅವಸ್ಥಾತ್ರಿಯ ವಿಚಾರ ಅದನ್ನೇ ಹೇಳಿಬಿಟ್ಟಿದ್ರೆ ಆಗ್ತಿತ್ತಲ್ಲ. ಇಷ್ಟೊಂದು ಪ್ರಕ್ರಿಯೆಗಳನ್ನು ಏನಕ್ಕೋಸ್ಕರ ಉಪನಿಷತ್ತು ನಮಗೆ ಹೇಳ್ತು? ಶಂಕರ ಭಗವತ್ಪಾದರು ಇದಕ್ಕೆ ಉತ್ತರವನ್ನು ಬರೆದರೆ, ಯಾವ ಯಾವ ಅಧಿಕಾರ ನಮ್ಮ ಅಂತಃಕರಣಕ್ಕೆ ಏನು ಬೇಕು ಅಂದರೆ ಭಗವಂತನನ್ನು ಅರಿಬೇಕು ಅಂತ ಆದಾಗ ನಮ್ಮ ಅಂತಃಕರಣಕ್ಕೊಂದು ಸಿದ್ಧತೆ ಬೇಕು, ಆ ಪೂರ್ವ ಸಿದ್ಧತೆ ಬೇಕು. ಆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಂತಹ ಅಂತಃಕರಣಕ್ಕೆ ಯಾವ ಪ್ರಕ್ರಿಯೆಯು ಅತ್ಯಂತ ಅವನಿಗೆ ಸಮೀಪ ಅಂತ ಅನ್ನಿಸುತ್ತದೋ ಆ ಪ್ರಕ್ರಿಯೆಯೊಳಗೆ ಆ ಪರಮಾತ್ಮನನ್ನು ತಿಳಿದುಕೊಳ್ಳಲಿ. ನಿನಗೆ ಪಂಚಕೋಶ ಪ್ರಕ್ರಿಯೆಯೊಳಗೆ ವಿಶೇಷವಾದಂತಹ ಆಸಕ್ತಿ ಇತ್ತಪ್ಪ, ನೀನು ಅದರ ವಿವೇಕದಿಂದಲೇ ನೀನು ಭಗವಂತನನ್ನು ಅರಿಯಬಹುದು. ನೀನು ಅವಸ್ಥಾತ್ರಯ ವಿಚಾರದ ಮೂಲಕ ಭಗವಂತನನ್ನು ಅರಿತೀನಿ ಅಂತ ನೀನು ಅಂದುಕೊಳ್ಳುವುದಾದರೆ ಅದರ ಒಂದು ವಿವೇಕದಿಂದಲೇ ಅದೇ ಭಗವಂತನನ್ನು ಅರಿಬಹುದು. ಹೋಗುವ ಮಾರ್ಗ ಬೇರೆ ಅಷ್ಟೇ, ಹೋಗಿ ತಲುಪುವಂತಹ ಜಾಗ ಒಂದೇ ಆಗಿರುವಂಥದ್ದು. ಹೋಗಿ ತಲುಪುವಂತಹ ಜಾಗ ಆ ಶುದ್ಧನಾದಂತಹ ಪರಮಾತ್ಮನೇ ಆಗಿರುವಂಥದ್ದು. ಎಲ್ಲ ಪ್ರಕ್ರಿಯೆಗಳು ಕೂಡ ತಿಳಿಸುತ್ತಿರುವಂಥದ್ದು ಅದೇ ಆಗಿರುವಂಥದ್ದು. ನೋಡಿ, ಅಷ್ಟೂ ಉಪನಿಷತ್ತುಗಳು ಕೂಡ ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳಿದೆ, ಎಲ್ಲ ಉಪನಿಷತ್ತುಗಳು ಕೂಡ. ಯಾಕಂದರೆ ಪರಮಾತ್ಮನನ್ನು ತಿಳಿಸುವ ಪ್ರಕ್ರಿಯೆಗೂ ಮತ್ತು ಬಾಕಿ ಈ ಸೃಷ್ಟಿ ಪ್ರಕ್ರಿಯೆಗೂ ಉಪನಿಷತ್ತುಗಳು ಎಷ್ಟು ಬೇರೆ ಬೇರೆ ವಿಚಾರವನ್ನು ತಿಳಿಸಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ. ಸೃಷ್ಟಿಯೂ ಒಂದು ಪ್ರಕ್ರಿಯೆ, ಅದು ಹೇಳುತ್ತಿರುವಂತಹ ವಿಷಯ ಹೀಗಾಯಿತು ಹೀಗಾಯಿತು, ಹಿರಣ್ಯಗರ್ಭ, ವಿರಾಟ್ ಪುರುಷ, ಆ ಒಂದು ಅವ್ಯಾಕೃತ, ಈ ರೀತಿಯಾಗಿ ಆಯಿತು ಅನ್ನುವಂತಹ ವಿಚಾರಗಳು ಬಂದಾಗ ಅದು ಒಂದು ಸರಣಿ, ಅದನ್ನು ತಿಳಿಸುವಂತಹ ಕ್ರಮ, ಸೃಷ್ಟಿಯನ್ನು ತಿಳಿಸುವಂತಹ ಕ್ರಮ. ನಾವುಗಳು ನೋಡಿಕೊಂಡಾಗ ಎಲ್ಲ ಪ್ರಕ್ರಿಯೆಗಳೂ ಭಗವಂತನನ್ನು ತಿಳಿಸುವುದಕ್ಕೆ ಹೊರಟಂತಹ ಎಲ್ಲ ಪ್ರಕ್ರಿಯೆಗಳೂ ಕೂಡ ಕೊನೆಗೆ ಮುಟ್ಟುವಂಥದ್ದು ಆ ಪರಮಾತ್ಮನನ್ನೇ ಆದಂಥದ್ದಾದರೆ
ಎಲ್ಲ ಉಪನಿಷತ್ತುಗಳು ಹೇಳಿರುವಂತಹ ಸೃಷ್ಟಿ ಪ್ರಕ್ರಿಯೆ ಬೇರೆ ಬೇರೆಯಾಗಿಯೇ ಇದೆ. ನೋಡಿ, ಛಾಂದೋಗ್ಯ ಉಪನಿಷತ್ತು ತೇಜೋಬನ್ನ ಸೃಷ್ಟಿಯನ್ನು ಹೇಳಿತು. ತೇಜಸ್ಸು, ಅಪ್ಪು, ಅನ್ನ ಇದರ ಸೃಷ್ಟಿಯನ್ನು ಹೇಳಿಬಿಡ್ತು. ತೈತ್ತರೀಯ ಉಪನಿಷತ್ತು ಪಂಚಕೋಶದಿಂದ ಆ ಒಂದು ಪಂಚಭೂತಗಳ ಸೃಷ್ಟಿಯನ್ನ ಹೇಳ್ತು. ಹೀಗೆ ಒಂದು ಕ್ರಮದಿಂದ ಸೃಷ್ಟಿಯನ್ನ ತೈತ್ತರೀಯ ಉಪನಿಷತ್ತು ಹೇಳ್ತು. ನೀವು ಮುಂಡಕೋಪನಿಷತ್ತಿನ ಸೃಷ್ಟಿ ಪ್ರಕ್ರಿಯೆಯನ್ನು ನೋಡಿದ್ರೆ ಯಥೋರ್ಣನಾಭಿಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಯಥಾ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಹ ವಿಶ್ವಂ. ಹಾಗೆ ತೋರಿಬಿಡ್ತು ಅಂದ್ಬಿಟ್ರು. ಹೇಗೆ ಒಂದು ಜೇಡರ ಹುಳು ತನ್ನಿಂದಲೇ ಆ ಒಂದು ಬೆಲೆಯನ್ನ ಹೆಣೆದುಕೊಂಡು ಇನ್ನೊಂದು ಕಡೆಗೆ ಹೋಗಬೇಕಾದರೆ ತಾನೇ ಅಷ್ಟನ್ನೂ ಕೂಡ ಮತ್ತೆ ವಾಪಸ್ಸು ಎಳೆದುಕೊಂಡು ಹೋಗುತ್ತದೋ, ಸೃಷ್ಟಿಯೂ ಅದೇ ಮಾಡ್ತು, ಅಂತ್ಯವೂ ಅದೇ ಮಾಡ್ತು. ನೋಡಿ, ಇಲ್ಲಿ ಹೇಳಿದಂಥದ್ದೇನು? ಚೇತನವಾದಂತಹ ಜೇಡರ ಹುಳುವಿನಿಂದ ಅಚೇತನವಾದಂತಹ ಬಲೆಯು ಹುಟ್ಟಿತು. ನಂತರ ಇನ್ನೊಂದು ಸೃಷ್ಟಿಯನ್ನ ಅದೇ ಉಪನಿಷತ್ತು ಮತ್ತೆ ಮುಂದೆ ಹೇಳ್ತು. ಅಚೇತನವಾದಂತಹ ಭೂಮಿಯಿಂದ ಚೇತನವಾದಂತಹ ಗಿಡಮರ ಬಳ್ಳಿಗಳು ಹುಟ್ಟಿತು. ಅದೇ ರೀತಿ ಮತ್ತೆ ಮುಂದಕ್ಕೆ ಸೃಷ್ಟಿ ಹೇಳ್ತು. ಹೇಗೆ ಒಬ್ಬ ಚೇತನವಾದಂತಹ ಮನುಷ್ಯನ ಶರೀರದಿಂದ ಅಚೇತನವಾದಂತಹ ಉಗುರು ಕೂದಲು ಹುಟ್ಟುತ್ತದೋ, ಹಾಗೆ ಆ ಅಕ್ಷರ ಸ್ವರೂಪದವನಾದಂತಹ ಪರಮಾತ್ಮನಿಂದ ಸೃಷ್ಟಿ ಹೊರತೋರ್ತು ಅಂದು ಬಿಡ್ತು ಉಪನಿಷತ್ತು. ಅದಕ್ಕೊಂದು ಪ್ರಕ್ರಿಯೆ ಹೇಳಲಿಲ್ಲ, ಹೇಗಾಯಿತು, ಏನು, ಎಂಥ ಎಲ್ಲ ಹೇಳಿ. ಅದೇ ನಾವು ಐತರೇಯ ಉಪನಿಷತ್ತನ್ನು ತಗೊಂಡ್ರೆ ಷೋಡಶ ಕಲೆಗಳ ಮೂಲಕ ಆ ಒಂದು ವಿಚಾರವನ್ನು ನಮಗೆ ತಿಳಿಸಿಕೊಡ್ತು. ಪ್ರತಿಯೊಂದು ಉಪನಿಷತ್ತೂ ಕೂಡ ನಮಗೆ ಸೃಷ್ಟಿಯ ವಿಚಾರವನ್ನು ಹೇಳಬೇಕಾದ್ರೆ ಬೇರೆ ಬೇರೆಯ ರೀತಿಯಿಂದಲೇ ಉಪನಿಷತ್ತು ನಮಗೆ ಸೃಷ್ಟಿಯನ್ನು ಹೇಳಿದೆ. ಇದರ ತಾತ್ಪರ್ಯ ಏನು? ಉಪನಿಷತ್ತಿಗೆ ಸೃಷ್ಟಿ ಆಗಿದೆ ಅಂತ ಹೇಳುವುದರೊಳಗೆ ತಾತ್ಪರ್ಯ ಇಲ್ಲ. ಉಪನಿಷತ್ತಿಗೆ ಸೃಷ್ಟಿ ಆಗಿದೆ ಅಂತ ಹೇಳುವುದರೊಳಗೆ ತಾತ್ಪರ್ಯ ಇಲ್ಲ. ತೈತ್ತರೀಯ ಉಪನಿಷತ್ತು ಹೇಳ್ತು, ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತ್, ಅವನು ಸೃಷ್ಟಿಸಿ ಅವನೇ ಪ್ರವೇಶಿಸಿದ ಅಂತ ಹೇಳ್ತು. ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ಅವನು ಸೃಷ್ಟಿಸಿ ಅನ್ನೋದನ್ನ ನಿಧಾನವಾಗಿ ಹೇಳಬೇಕಪ್ಪ ಅಂತ. ಯಾಕೆ? ಅವನು ಏನನ್ನೂ ಕೂಡ ಸೃಷ್ಟಿಸಿಯೇ ಇಲ್ಲ, ಅವನೇ ಜಗದಾಕಾರವಾಗಿ ತೋರಿದಾನೆ ಅಂತ. ಆ ಭಗವಂತನೇ ಜಗದಾಕಾರವಾಗಿ ತೋರಿರುವಂಥವನು. ಅವನು ಪ್ರವೇಶ ಮಾಡಿದಾನೇ ಇಲ್ಲ, ಪ್ರವೇಶ ಮಾಡದೇ ಇರುವಂತಹ ಜಾಗವಿದ್ದದ್ದಾದರೆ ಅವನು ಪ್ರವೇಶ ಮಾಡಬೇಕಿತ್ತು. ಅವನು ಇಲ್ಲದೇ ಇರುವಂತಹ ಜಾಗ ಯಾವುದಿದೆ? ಅವನು ಪ್ರವೇಶ ಮಾಡೋದಿಕ್ಕೆ ಯಾವುದೂ ಇಲ್ಲ. ಎಲ್ಲ ಕಡೆಯೂ ಅವನು ಇರುವಂಥವನಾಗಿದ್ದಾನೆ. ಇದರ ತಾತ್ಪರ್ಯ ಏನು? ಸೃಷ್ಟಿ ಪ್ರಕ್ರಿಯೆಯ ಒಂದು ತಾತ್ಪರ್ಯ ಏನು? ಸೂತ್ರ ಭಾಷ್ಯದಲ್ಲಿ ಜನ್ಮಾದ್ಯಸ್ಯ ಯತಃ ಅನ್ನುವಂತಹ ಆ ಒಂದು ಸೂತ್ರಕ್ಕೆ ವಿಶೇಷವಾದಂತಹ ಈ ಸೃಷ್ಟಿಯ ಒಂದು ವಿಚಾರವನ್ನು ಭಾಷ್ಯಕಾರರು ಬೆಳೆಸಿರುವಂಥದ್ದಾಗಿ. ತಾತ್ಪರ್ಯವನ್ನು ನಾವು ನೋಡಕ್ಕೆ ಹೋದ್ರೆ ಒಂದೇ ಆದಂಥದ್ದಾಗಿ, ನಿಜವಾಗ್ಲೂ ಸೃಷ್ಟಿಯು ಇದೆ ಅಂಥದ್ದಾಗಿದ್ದಂಥದ್ದಾಗಿದ್ರೆ ಎಲ್ಲ ಉಪನಿಷತ್ತುಗಳು ಕೂಡ ಸೃಷ್ಟಿ ಪ್ರಕ್ರಿಯೆಯನ್ನ ಒಂದೇ ರೀತಿಯಾಗಿ ಹೇಳಬೇಕಿತ್ತು. ಅದು ಬೇರೆ ಬೇರೆ ರೀತಿಯಿಂದ ಹೇಳಿರುವುದರಿಂದಲೇ ಅದು ನಿಜವಾಗಲು ಇಲ್ಲ ಅನ್ನುವಂಥದ್ದು ಸಿದ್ಧ ಆಯಿತು. ಅದು ಬೇರೆ ಬೇರೆ ರೀತಿಯಿಂದ ಹೇಳಿರುವಂಥದ್ದರಿಂದಲೇ ಅದು ಇಲ್ಲ ಅನ್ನುವಂಥದ್ದು ಸಿದ್ಧ ಅನ್ನುವಂಥದ್ದು ಆಯಿತು. ಆದರೆ ನೀವು ಈಗ ನೋಡಿ, ಭಗವಂತನ ವಿಷಯಕ್ಕೆ ಬಂದಾಗ ಎಲ್ಲರೂ ಕೂಡ ಯಾವ ಪ್ರಕ್ರಿಯೆಗಳ ಮೂಲಕ ನಾವುಗಳು ಓದುವಂಥದ್ದಾದರೂ ಕೂಡ ಕೊನೆಗೆ ಹೋಗಿ ಆ ಸಾಕ್ಷಿ ರೂಪವಾದಂತಹ ಪರಮಾತ್ಮನಲ್ಲಿಯೇ ಎಲ್ಲರೂ ಕೂಡ ಹೋಗಿ ನಿಲ್ಲಿಸಿದ್ದಾರೆ. ಯಾಕೆ? ತಾತ್ಪರ್ಯ ಇದೆ, ಭಗವಂತನೇ ಎಲ್ಲವೂ ಆಗಿದ್ದಾನೆ ಅಂತ ತಿಳಿಸುವುದೇ ಈ ಎಲ್ಲ ಪ್ರಕ್ರಿಯೆಗಳ ತಾತ್ಪರ್ಯ. ಎಲ್ಲ ಪ್ರಕ್ರಿಯೆ ಶಂಕರ ಭಗವತ್ಪಾದರು, ಯಾಕಂದರೆ ಉಪನಿಷತ್ತಿನೊಳಗೆ ಸೂಕ್ಷ್ಮವಾಗಿ ಹೇಳಿದಂತಹ ಪ್ರಕ್ರಿಯೆಗಳನ್ನು
ಶಂಕರ ಭಗವತ್ಪಾದರವರ ಭಾಷ್ಯದೊಳಗೆ ಸವಿಸ್ತಾರವಾಗಿ ಹೇಳಿರುವಂಥದ್ದು. ಅಂತಹ ಪ್ರಕ್ರಿಯೆಗಳನ್ನು ನಾವುಗಳು ತೆಗೆದುಕೊಂಡಾಗ ದೊಡ್ಡ ಪ್ರಕ್ರಿಯೆ ಯಾವುದು ಅಂದರೆ ಅದನ್ನು ನಾವು ಕಾರ್ಯಕಾರಣ ಪ್ರಕ್ರಿಯೆ ಅಂತ ಹೇಳ್ತೇವೆ. ನೆನ್ನೆಯ ದಿನ ಸ್ವಲ್ಪ ಮಟ್ಟಿಗೆ ಕಾರ್ಯಕಾರಣದ ವಿಚಾರವನ್ನು ನಿಮಗೆ ತಿಳಿಸಿದೆ. ಕಾರ್ಯ ಮತ್ತು ಕಾರಣ. ನಮಗೆ ಈ ಒಂದು ಕಣ್ಣಿಗೆ ಕಾಣಿಸುತ್ತಿರುವಂತಹ ಈ ಮೇಜು ಕಾರ್ಯ ಅಂತ ಆದರೆ ಇದರ ಹಿಂದಿರುವಂತಹ ಮರ ಕಾರಣ ಅಂತ ಆಗುತ್ತೆ. ಜಗತ್ತಿನೊಳಗಿರುವಂತಹ ಯಾವುದೇ ಪದಾರ್ಥವನ್ನು ನೀವುಗಳು ಕೈಯಲ್ಲಿ ಹಿಡಿದು ನೋಡಿದಾಗ ಅದರ ಎಲ್ಲ ಮೂಲಗಳು ಕೂಡ ಹೋಗಿ ಆ ಭಗವಂತನಲ್ಲಿಯೇ ತಲುಪುತ್ತೆ. ಭಗವಂತನಲ್ಲದೆ ಯಾವ ವಸ್ತುವೂ ಕೂಡ ಅವನಲ್ಲಿಯೇ ಹೋಗಿ ಆ ಪಂಚಭೂತಗಳ ಮೂಲಕ ಅವನಲ್ಲಿಯೇ ಹೋಗಿ ತಲುಪುವಂಥದ್ದು ಆಗತ್ತೆ. ಇದನ್ನು ಶಾಸ್ತ್ರದೊಳಗೆ ಕಾರ್ಯ ಕಾರಣ. ಯಾವಾಗ ನಮ್ಮ ಬುದ್ಧಿ ಕಾರ್ಯದಿಂದ ಹಿಂದಕ್ಕೆ ಸರಿದಂಥದ್ದಾಗಿ ಅದು ಕಾರಣದಲ್ಲಿ ನಿಲ್ಲುವಂಥದ್ದಾಗುತ್ತದೋ, ಯಾವಾಗ ನಮ್ಮ ಬುದ್ಧಿ, ನಾವು ಎಲ್ಲ ಕಡೆಗೂ ಕೂಡ ಏನು ಮಾಡ್ತೀವಿ, ಏನು ವಿಶೇಷ ಅಂತ ಕೇಳ್ತೇವೆ. ಇವತ್ತಿಂದ ಏನು ವಿಶೇಷ ಅಂತ. ನಮ್ಮ ಗುರುಗಳ ಮನೆಗೆ ಉತ್ತರ ಭಾರತದಿಂದ ಒಬ್ಬರು ದೊಡ್ಡ ಸನ್ಯಾಸಿಗಳು ಬಂದಿದ್ರು. ನಮ್ಮ ಗುರುಗಳ ಕುಟುಂಬದವರೆಲ್ಲರೂ ಕೂಡ ಏನು ಮಾಡಿದ್ರು, ದೊಡ್ಡವರು ಮಹನೀಯರು ಬಂದಿದ್ದಾರೆ, ಭಿಕ್ಷಾವಂದನೆಗೆ ಹೇಳಿ 10 ಬಗೆಯ ಪದಾರ್ಥವನ್ನು ಮಾಡಿದ್ರು. ಒಂದು ಚಕ್ಕಲಿಯೋ ಕೋಡುಬಳೆ ಇತ್ಯಾದಿಗಳು ಎಲ್ಲ ಪದಾರ್ಥಗಳನ್ನು ಅವರು ಮಾಡಿದ್ರು. ಈಗ ನಮಗೆಲ್ಲ ಅಡಿಗೆ ಮಾಡಿದ ನಂತರ ನಾವು ತಿಂತೇವೆ, ಆದರೆ ಅದು ಏನು ಅಂತ ತಿಳ್ಕೊಳ್ಬೇಕಲ್ವಾ, ತಿಂತಿರುವಂಥದ್ದೇನು. ಅದರೊಳಗೂ ಮಾಡಿರೋರಿಗೆ ತುಂಬ ಕುತೂಹಲ, ಅದು ಏನು ಅಂತ ಹೇಳಬೇಕು ಅಂತ. ಯಾರದನ್ನು ಕಷ್ಟಪಟ್ಟು ಮಾಡಿರ್ತಾರೋ ಅವರಿಗೆ ಅದು ಹೇಗೆ ಮಾಡಿದ್ದೀವಿ, ಅದಕ್ಕೆ ಎಷ್ಟು ಶ್ರಮ ಹಾಕಿದ್ದೀವಿ ಅನ್ನೋದನ್ನು ಅನುಭವಿಸುವವರಿಗೆ ಹೇಳಬೇಕು ಅದನ್ನು. ಅವ್ರು ಏನು ಮಾಡಿದ್ರು, ಮೊದಲು ಒಂದು ಚಕ್ಕಲಿ ಬಡಿಸಿದ್ರು. ಇದು ಏನು ಗೊತ್ತಾ ನಿಮಗೆ, ಉತ್ತರ ಭಾರತದವರಲ್ಲ, ಇದಕ್ಕಿದು ಅಂತ ಹೇಳ್ತಾರೆ. ಕೋಡುಬಳೆ ಬಡಿಸಿದ್ರು, ಇದಕ್ಕಿದು ಅಂತ ಹೇಳ್ತಾರೆ. ಇನ್ನೊಂದು ಪದಾರ್ಥ ಬಡಿಸಿದ್ರು, ಇನ್ನೊಂದು ಬಡಿಸಿದ್ರು. ಕೊನೆಗೆ ಎಲ್ಲ ಪದಾರ್ಥಗಳನ್ನು ಬಡಿಸ್ಬೇಕಾದ್ರೆ ಇದು ಏನು ಅಂತ ಗೊತ್ತಾಯ್ತಾ ಅಂತ ಕೇಳಿದ್ರು. ಆಗ ಸನ್ಯಾಸಿಗಳೊಂದು ಉತ್ತರ ಕೊಟ್ಟರು. ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ನನಗೆ ಒಂದು ಗೊತ್ತಾಯ್ತಮ್ಮ ಇದರೊಳಗೆ ಅಂತ ಹೇಳಿದ್ರು. ಏನು, ಇದೆಲ್ಲವನ್ನೂ ನೀವು ಅಕ್ಕಿಯಿಂದಲೇ ಮಾಡಿದ್ದೀರಾ ಅನ್ನೋದು ಗೊತ್ತಾಯಿತು. ಇದೆಲ್ಲದ್ರೂ ನೀವೇನಂತ ಯಾವ್ದ್ರಿಂದ ಮಾಡಿದ್ದೀರಾ, ನೀವು ಅಕ್ಕಿಯಿಂದಲೇ ಮಾಡಿದ್ದೀರಾ ಅನ್ನುವಂಥದ್ದು ನನಗೆ ಗೊತ್ತಾಯಿತು. ಅದು ಒಂದನ್ನು ನಾನು ಅರ್ಥಕೊಂಡು ಬಿಟ್ಟೆ ಅಂದರೆ ಅದು ಪದಾರ್ಥ ಬೇರೆ ಬೇರೆ ಇರಬಹುದು ಎಲೆಯ ಮೇಲೆ, ಅವೆಲ್ಲವೂ ಏನದು, ಅಕ್ಕಿಯ ವಿಕಾರ. ಅವೆಲ್ಲವೂ ಎಂಥದ್ದಾಗಿರೋದು, ಅಕ್ಕಿಯ ವಿಕಾರ. ಭಗವಂತ ನಮಗೆ ಅವನ ಒಂದು ಕಾರ್ಯರೂಪದಿಂದ ಆಕಾಶವಾಗಿ ತೋರಬಹುದು, ಅವನು ವಾಯುವಾಗಿ ತೋರಬಹುದು, ಅವನು ನೀರಾಗಿ ತೋರಬಹುದು, ಅವನೊಂದು ಮೇಜಾಗಿ ತೋರಬಹುದು, ಅವನೊಂದು ಕಾಯಾಗಿ ತೋರಬಹುದು, ಏನಾದರೂ ಆಗಿ ಒಂದು ಹಣ್ಣಾಗಿ ತೋರಬಹುದು, ಒಂದು ಹೂವಾಗಿ ತೋರಬಹುದು. ಆದರೆ ಕಾರಣ ರೂಪವನ್ನು ಹುಡುಕಿಕೊಂಡು ಹೋದಾಗ ಆ ಎಲ್ಲ ಪದಾರ್ಥಗಳೂ ಕೂಡ ಪರಮಾತ್ಮನಲ್ಲಿಯೇ ಇರುವಂಥದ್ದಾಗುತ್ತದೆ. ಈ ವಿಷಯವನ್ನು ಶಂಕರ ಭಗವತ್ಪಾದರು ವಿಶೇಷವಾಗಿ ಸೂತ್ರ ಭಾಷ್ಯದೊಳಗೆ ಅನೇಕ ಅಧಿಕರಣಗಳೇ ಈ ಕಾರ್ಯಕಾರಣ ಪ್ರಕ್ರಿಯೆಗೆ ಮೀಸಲಿರುವಂಥದ್ದಾಗಿದೆ. ಈ ರೀತಿಯಾದಂತಹ ಒಂದು ಕಾರ್ಯಕಾರಣ ಪ್ರಕ್ರಿಯೆಯನ್ನು ಹೇಳಿದ ನಂತರ ಇನ್ನೊಂದು ಅತಿ ಮಹತ್ವವಾದಂತಹ ಒಂದು ಪ್ರಕ್ರಿಯೆ ಅಂತಾದಾಗ ಶಂಕರ ಭಗವತ್ಪಾದರು ಹೇಳಿರುವಂತಹ ಒಂದು ವಿಚಾರ, ನಾವಿಲ್ಲೆಲ್ಲೆಲ್ಲಿ ಶಂಕರ ಭಗವತ್ಪಾದರು ಹೇಳಿದ್ದಾರೆ ಅಂತ ನಾವು ಹೇಳ್ತೇವೋ ಆ ವಿಷಯ ಉಪನಿಷತ್ತೊಳಗೆ ಇಲ್ಲದೆ ಇರುವಂಥದ್ದನ್ನು ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ನೆನಪಿಟ್ಟುಕೊಳ್ಳಿ, ಉಪನಿಷತ್ತಿನೊಳಗಿರುವಂತಹ ಸೂಕ್ಷ್ಮ ವಿಷಯವನ್ನು ವಿಸ್ತಾರವಾಗಿ ಹೇಳಿದ್ದಾರೆ ಅಂತ ಅರ್ಥ. ಉಪನಿಷತ್ತೊಳಗಿರುವಂತಹ ವಿಸ್ತಾರವನ್ನು ವಿಸ್ತಾರವಾಗಿ ಹೇಳಿದ್ದಾರೆ ಅಂತ. ವ್ಯಾಸರು ಮಹಾಭಾರತದ ಆದಿಯೊಳಗೆ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ. ಏನು, ವೇದಗಳೊಳಗೆ ಯಾವ ಯಾವ ವಿಚಾರಗಳು ಇದೆಯೋ ಅದೇ ವಿಚಾರವನ್ನೇ ನಾನು ಪುರಾಣಾದಿಗಳಲ್ಲಿ ಇತಿಹಾಸಾದಿಗಳೊಳಗೆ ಹೇಳಲು ಬಯಸಿದ್ದೇನೆ. ಇವುಗಳನ್ನು ಅಧ್ಯಯನ ಮಾಡದೆ ನಾನು ವೇದಗಳಿಗೆ ಅರ್ಥ ಮಾಡ್ತೀನಿ ಅಂತ ಹೋದರೆ ವೇದಗಳೂ ಕೂಡ ಹೆದರುಕೊಳ್ಳುವಂಥದ್ದಾಗುತ್ತದೆ. ಬಿಭೇತಿ ಅಲ್ಪಶ್ರುತಾದ ವೇದ ಮಾಮಯಂ ಪ್ರಹರೇದಿತಿ. ಯಾಕೆ, ಇತಿಹಾಸ ಪುರಾಣಾಭ್ಯಾಂ ವೇದ ಸಮುಪ ಬ್ರಹ್ಮಯೇತ್.
ಹೇಗೆ ಹೇಳ್ತೋ ಹಾಗೆ ವ್ಯಾಸರು ಯಾವ ರೀತಿಯಾಗಿ ಪ್ರತಿಜ್ಞೆ ಮಾಡಿದ್ರು, ಅದು ಇದನ್ನ ಓದಲೇಬೇಕು ಅಂತ ಹೇಳಿದ್ರು, ಹಾಗೆಯೇ ಶಂಕರ ಭಗವತ್ಪಾದರು ವಿಸ್ತಾರವಾಗಿ ಹೇಳಿದ್ದಾರೆ ಅಂದರೆ ಅದರ ಒಂದು ಸೂಕ್ಷ್ಮ ರೂಪ ಉಪನಿಷತ್ತುಗಳೊಳಗಿರುತ್ತೆ ಅಂತ ಅರ್ಥ. ಶಂಕರ ಭಗವತ್ಪಾದರು ಹೇಳಿದ್ದಾರೆ ಅಂದರೆ ಉಪನಿಷತ್ತು ಅದೇ ಹೇಳಿದೆ, ಇವರು ಅದೇ ಹೇಳಿದ್ದಾರೆ ಅನ್ನುವುದನ್ನು ನಾವು ಮನಗಾಣಬೇಕು. ಯಾಕೆ ಅದರೊಳಗೆ ಇಲ್ಲದೇ ಇರುವಂಥದ್ದನ್ನು ಇವರು ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ಕಾರ್ಯಕಾರಣ ಪ್ರಕ್ರಿಯೆ ಉಪನಿಷತ್ತುಗಳೊಳಗಿದೆ, ಅವಸ್ಥಾತ್ರಿಯ ಪ್ರಕ್ರಿಯೆ ಉಪನಿಷತ್ತುಗಳೊಳಗಿದೆ, ಪಂಚಕೋಶ ಪ್ರಕ್ರಿಯೆ ಉಪನಿಷತ್ತುಗಳೊಳಗಿದೆ. ಆದರೆ ಅಷ್ಟು ಮಾತ್ರ ನಾವು ಉಪನಿಷತ್ತನ್ನು ತಿಳಿದುಕೊಂಡರೆ ಅದು ಏನು ಅಂತ ನಮಗೆ ಪರಿಪೂರ್ಣವಾಗಿ ಅರ್ಥವಾಗದೇ ಇರಬಹುದು. ಅದಕ್ಕೋಸ್ಕರ ನಾವು ಇದನ್ನು ಹೇಳಿದ್ವಿ. ಮುಂದಿನ ಒಂದು ಪ್ರಕ್ರಿಯೆಯನ್ನು ನಾವುಗಳು ನೋಡಿದಾಗ ಇದು ಕಾರಣ ಪ್ರಕ್ರಿಯೆ ಅಂತ ಆಯಿತು ಅಂದಾಗ ಇನ್ನೊಂದು ದೃಗ್ದೃಶ್ಯ ಪ್ರಕ್ರಿಯೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಈ ದೃಕ್ ಮತ್ತು ದೃಶ್ಯ, ದೃಕ್ ಮತ್ತು ದೃಶ್ಯ, ನಮಗೆ ಕಾಣಿಸುತ್ತಿರುವಂಥದ್ದೆಲ್ಲವೂ ಕೂಡ ದೃಶ್ಯ ಪ್ರಪಂಚವೇ ಹೊರತು ಬೇರೇನೂ ಅಲ್ಲ. ಎಲ್ಲವೂ ದೃಶ್ಯವೇ ನಮಗೆ. ಯಾಕೆ? ಇರುವನೊಬ್ಬನು ದೃಕ್ ಅಂದರೆ ನೋಡುವವನು, ಅವನು ಸಾಕ್ಷಿ ರೂಪದಿಂದ ಇದ್ದುಕೊಂಡವನಾಗಿ ಎಲ್ಲವನ್ನೂ ದೃಶ್ಯ ಮಾಡ್ಕೊಳ್ತಾ ಇದ್ದಾನೆ. ಎಲ್ಲಿಯವರೆಗೆ? ನಮ್ಮ ಬುದ್ಧಿಯನ್ನೂ ಅವನು ವಿಷಯೀಕರಿಸ್ಕೊಳ್ತಾ ಇದ್ದಾನೆ. ನಮ್ಮ ಬುದ್ಧಿಯನ್ನೂ ಕೂಡ ಏನು ಮಾಡ್ಕೊಳ್ತೀಯನವನು? ದೃಶ್ಯ ರೂಪದಿಂದ ಅವನು ನೋಡುವಂಥವನಾಗಿದ್ದಾನೆ. ನಾವುಗಳು ಅಂದುಕೊಳ್ತೇವೆ ಈ ರೀತಿಯಾಗಿ ದೃಕ್ಕಾಗಿರುವಂತಹ ಸಾಕ್ಷಿಯ ಆಧಾರದ ಮೇಲೆ ನಾವುಗಳು ನಿಂತು ದೃಶ್ಯವಾಗಿರುವಂತಹ ಈ ಪ್ರಪಂಚವನ್ನು ನಾವು ಎಲ್ಲವನ್ನೂ ಕೂಡ ನಮ್ಮ ಅನುಭವದ ಆಧಾರದ ಮೇಲೆ ಅಲ್ಲಗಳೆಯುತ್ತಾ ಬಂದಾಗ ನಾವು ಕೇವಲ ದೃಕ್ಕಾಗಿ ಉಳಿಯುವವರಾಗುತ್ತೇವೆ. ಕೇವಲ ದೃಕ್, ಅಲ್ಲಿ ಇನ್ನೊಂದಿಲ್ಲ, ದೃಶ್ಯ ಇಲ್ಲವೇ ಇಲ್ಲ, ಕೇವಲ ದೃಕ್, ಕೇವಲ ಸಾಕ್ಷಿ, ಕೇವಲ ನಾನು. ಆ ನಾನಾಗಿ ನಾನು ಉಳಿತಾಗ ಆ ನಾನಾಗಿ ನಾನು ಉಳಿಯುವ ವಿಚಾರವನ್ನ ನಮಗೆ ಒಂದು ಮಾರ್ಗವಾಗಿ ತಿಳಿಸಿದೆ. ಆ ಮಾರ್ಗವನ್ನೇ ಹೇಳಿದ್ರು ಉಪನಿಷತ್ತಿನಲ್ಲಿ ದೃಗ್ದೃಶ್ಯ ವಿವೇಕ ಅಂತ, ದೃಗ್ದೃಶ್ಯ ಪ್ರಕ್ರಿಯೆ ಎನ್ನುವಂತಹ ವಿಚಾರವನ್ನು ನಮಗೆ ತಿಳಿಸಿತು. ಇನ್ನೊಂದು, ಈ ಎಲ್ಲ ಪ್ರಕ್ರಿಯೆಗಳನ್ನು ಸವಿಸ್ತಾರವಾಗಿ ನಾವು ಹೇಳ್ತಾ ಹೋಗಬಹುದು. ಆದರೆ ಇವತ್ತು ನಾನು ಅವಸ್ಥಾತ್ರಯವನ್ನು ಹೇಳಬೇಕು ಅಂತಿರೋದ್ರಿಂದ ಇದರ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ ಅಷ್ಟೆ. ಇನ್ನೊಂದು ಪಂಚಕೋಶ ಪ್ರಕ್ರಿಯೆ ಅನ್ನುವಂಥದ್ದು, ಅದು ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಳಿದಿರುವಂಥದ್ದು. ಆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದ ಅಲ್ಲ ಆನಂದಮಯ ಅಂತ ಹೇಳಿದ್ರೂ ಕೂಡ ಅಭ್ಯಾಸದಿಂದ, ಬಾದರಾಯಣಾಚಾರ್ಯರು ಹೇಳಬೇಕಾದ್ರೆ ಆನಂದಮಯೋ ಅಭ್ಯಾಸಾತ್. ಈಗ ನಮಗೊಂದು ಪ್ರಶ್ನೆ ಕೇಳ್ತೀವಿ, 9 1 ಎಷ್ಟು? 9 1 10. 20 1 ಎಷ್ಟು? 19 1 ಎಷ್ಟು? 20. ಅದೇ ರೀತಿಯಾಗಿ 29 1 ಎಷ್ಟು? 30. 39 1 ಎಷ್ಟು? 40. 69 1 ಎಷ್ಟು? 50. ಆಗತ್ತಾ? ಇಲ್ಲ, 70 ಆಗಬೇಕು. ಹಿಂದಿಂದ 10 ನಾವು ಹೇಳ್ಕೊಂಡು ಬಂದಾಗ ಮುಂದಿಂದು ಅದೇ ಇರಬಹುದು ಅಂತ ನಮ್ಮ ಮನಸ್ಸು ಭಾವಿಸಿಬಿಡತ್ತೆ. ಶ್ರುತಿ ಏನು ಮಾಡ್ತು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂತ ಹೇಳಿದಾಗ ಅದು ಆನಂದಮಯ ಅಂತ ಹೇಳಿಬಿಡ್ತು. ಆನಂದಮಯ ಅಲ್ಲ, ಅದು ಕೇವಲ ಆನಂದ, ಕೇವಲ ಆನಂದ ಆಗಿರುವಂಥದ್ದು. ಎಂತಹ ಆನಂದ ಅದು? ಆನಂದ ಮತ್ತು ಆನಂದಿ ವಿಭಾಗವಿಲ್ಲದ ಕೇವಲ ಆನಂದ. ನಾನು ಅನುಭವಿಸುವವನು. ಈಗ ನೋಡಿ, ನನಗೆ ಈಗ ಸಂತೋಷ ಆಯಿತು. ಈಗ ನನಗೆ ಗುರುಗಳನ್ನು ನೋಡಿದ ಕೂಡಲೇ, ಗಣೇಶರನ್ನು ನೋಡಿದ ಕೂಡಲೇ ಬಹಳ ಆನಂದ ಆಯಿತು, ರೋಮಾಂಚನ ಆಯಿತು ಅಂತ ನಾನು ಹೇಳಿದಾಗ ಆ ಆನಂದ ಯಾರಿಗಾಗಿದ್ದು? ಆ ಆನಂದ ಯಾರಿಗಾಗಿದ್ದು? ನನಗಾಯಿತು ಅಂತ ಹೇಳ್ತೀವಿ ನಾವು. ಅರೆ, ನಿನಗಾಯಿತು ಅಂತ ಹೇಳಿದಾಗ ಆ ಆನಂದ ನನಗಾಯಿತು ಅನ್ನೋದು ನಿನಗೆ ಗೊತ್ತಾಗ್ತಿದೆಯಲ್ಲ. ಯಾರು ನನಗೆ ಆ ಆನಂದ ಆಯಿತು ಅನ್ನುವುದನ್ನು ಗೊತ್ತು ಮಾಡಿಕೊಳ್ಳುತ್ತಿದ್ದಾನೋ ಅವನಿಗೆ ಆನಂದ ಮತ್ತು ಆನಂದಿ ಎಂಬ 2 ವಿಭಾಗ ಇಲ್ಲ. ಆನಂದ ಮತ್ತು
ಆನಂದಿ ಎಂಬ 2 ವಿಭಾಗ ಇಲ್ಲ. ಅವನೇನವನು ಎಲ್ಲವನ್ನೂ ಮೀರಿರುವಂತಹ ಕೇವಲ ಆನಂದ. ಕೇವಲ ನಮ್ಮನ್ನ ಭೌತಿಕ ಪ್ರಪಂಚದಿಂದ ಆ ಒಂದು ನೀನು ಆನಂದ ಅಂತ ತಿಳಿಸುವುದವರೆಗೂ ಕೂಡ ಹೋಗುವಂತಹ ಆ ಒಂದು ಪ್ರಕ್ರಿಯೆ ಏನಿದೆ, ಇದನ್ನ ಪಂಚಕೋಶ ಪ್ರಕ್ರಿಯೆ ಅಂತ ಹೇಳ್ತಾರೆ. ಇನ್ನೊಂದು ನಮ್ಮ ವೇದಾಂತದೊಳಗಿರುವಂತಹ ಇನ್ನೊಂದು ಪ್ರಕ್ರಿಯೆ ಯಾವುದಪ್ಪ ಅಂದರೆ ಅದನ್ನು ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಅಂತ ಹೇಳ್ತೇವೆ. ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಅಂತ ಅಂದರೆ, ಇದು ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಏನಪ್ಪ ಅಂದರೆ ಅನ್ವಯ ವ್ಯತಿರೇಕ ಪ್ರಕ್ರಿಯೆ ಅಂತ ಏನಿದೆ ಅದೇ ತರಹ, ಅದಕ್ಕೂ ಇದಕ್ಕೂ ಶಬ್ದ ಬೇರೆಗಳು ಅಷ್ಟೆ. ಯಾವುದು ಸಾಮಾನ್ಯ, ಯಾವುದು ವಿಶೇಷ ನಿಮಗೆ ಹೇಳಿದ್ನಲ್ಲ, ಅಲ್ಲಿರುವಂಥದ್ದು ಅಕ್ಕಿ ಸಾಮಾನ್ಯ, ಆ ಅಕ್ಕಿಯ ಮಿಶ್ರಣಗಳು ಏನಿದೆ ಅದೆಲ್ಲ ವಿಶೇಷ. ಅದಕ್ಕೆ ಬೇಸ್ ಏನದಕ್ಕೆ ಅಕ್ಕಿ, ಎಲ್ಲದಕ್ಕೂ ಕೂಡ ಮೂಲ ಏನು ಅಕ್ಕಿಯೇ. ಆ ಒಂದು ಅಕ್ಕಿಯಿಂದ 1000 ಪದಾರ್ಥ ನೀವು ತಯಾರು ಮಾಡ್ತೀರ. ಆ 1000 ಪದಾರ್ಥಕ್ಕೂ ಏನು ಮಾಡ್ತೀರಾ, ಬೇರೆ ಬೇರೆಯದನ್ನು ಹಾಕಿರ್ತೀರ ಅಷ್ಟೆ. ಬೇರೆ ಬೇರೆಯ ಪದಾರ್ಥಗಳ ಮಿಶ್ರಣದಿಂದ ಒಂದು ಪದಾರ್ಥವನ್ನು ನೀವು, ಅನ್ನ ಅನ್ನುವಂಥದ್ದಿರುತ್ತೆ, ಅದು ಆ ಅನ್ನಕ್ಕೆ ಏನು ಮಾಡ್ತೀರಾ ನೀವು, 10 ಬಗೆಯ ಬೇರೆ ಬೇರೆಯ ಮಿಶ್ರಣದಿಂದ 10 ಬಗೆಯ ಕಲಸಿದ ಅನ್ನವನ್ನು ತಯಾರು ಮಾಡ್ತೀರ. ಅದಕ್ಕಿರುವಂತಹ ಸಾಮಾನ್ಯ ಏನು, ಅನ್ನ ಒಂದೇ. ನಾನು ಇದನ್ನೇ, ಈ ಸಾಮಾನ್ಯ ವಿಶೇಷ ಪ್ರಕ್ರಿಯೆಯನ್ನೇ ಶ್ವೇತಕೇತುವಿಗೆ ಅವರ ತಂದೆಯವರು ಹೇಳಿದಂಥದ್ದು. ಶ್ವೇತಕೇತುವಿಗೆ ತಂದೆ ಉಪದೇಶ ಏನು ಮಾಡಿದಂಥದ್ದೊಂದು ಇದೇ ಸಾಮಾನ್ಯ ವಿಶೇಷ ಮೂಲಕ. ನೋಡಪ್ಪ, ಒಂದನ್ನ ನೀನು ಅರಿತುಕೊಂಡಾಗ ಎಲ್ಲವನ್ನೂ ನೀನು ಅರತಂಗಾಗತ್ತೆ. ಅದನ್ನ ನಿನಗೆ ನಾನು ತಿಳಿಸಿಕೊಡ್ತೇನೆ, ತಿಳ್ಕೋಪ್ಪ. ಇದು ಒಂದು ಪ್ರಕ್ರಿಯೆ. ಈ ರೀತಿಯಾಗಿ ಭಗವಂತನನ್ನು ಅರಿಯುವಂತಹ ನೋಡಿ, ಎಲ್ಲ ಪ್ರಕ್ರಿಯೆಗಳೂ ಬೇರೆ. ಸಾಮಾನ್ಯ ವಿಶೇಷ ಪ್ರಕ್ರಿಯೆಯೇ ಬೇರೆ, ಕಾರ್ಯಕಾರಣ ಪ್ರಕ್ರಿಯೆಯೇ ಬೇರೆ, ಅದೃಗ್ದೃಶ್ಯ ಪ್ರಕ್ರಿಯೆಯೇ ಬೇರೆ, ಪಂಚಕೋಶ ಪ್ರಕ್ರಿಯೆಯೇ ಬೇರೆ, ಎಲ್ಲ ಬೇರೆ. ಈ ಎಲ್ಲ ಪ್ರಕ್ರಿಯೆಗಳೂ ಕೂಡ ಯಾವ ಪ್ರಕ್ರಿಯೆಯ ಆಧಾರದ ಮೇಲೆ ನಿಂತಿದೆ ಅಂತ ನೀವು ಕೇಳಿದ್ರೆ ಅದು ಪ್ರಕ್ರಿಯೆ ಅಲ್ಲ ಅಂದ್ರೂ ನಾವು ಪ್ರಕ್ರಿಯೆ ಅಂತ ಹೇಳ್ತೇವೆ. ಅದು ಯಾವುದು, ಅಧ್ಯಾರೋಪ ಅಪವಾದ ನ್ಯಾಯ ಅಂತ ಹೇಳ್ತೇವೆ. ಈ ಎಲ್ಲ ಪ್ರಕ್ರಿಯೆಗಳು ಅದು ನಾವು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತ ಹೇಳಿಬಿಡ್ತೇವೆ. ಅಧ್ಯಾರೋಪ ಅಪವಾದ ನ್ಯಾಯ ಅದು. ಅದರ ಆಧಾರದ ಮೇಲೆ ಇವೆಲ್ಲವೂ ಕೂಡ ನಿಂತಂಥದ್ದಾಗಿದೆ. ಇವೆಲ್ಲವೂ ಕೂಡ, ಈ ಎಲ್ಲ ಪ್ರಕ್ರಿಯೆಗಳು ಕೂಡ ನಮ್ಮ ಅನುಭವಕ್ಕೆ ಬರದೇ ಇರುವಂಥದ್ದಾಗಿದೆ ನಿತ್ಯ ಜೀವನದಲ್ಲಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ಪಂಚಕೋಶ ಪ್ರಕ್ರಿಯೆ ನಮ್ಮ ಅನುಭವಕ್ಕೆ ಬರ್ತಿದೆಯಾ? ಇಲ್ಲ. ದೃಗ್ದೃಶ್ಯ ಪ್ರಕ್ರಿಯೆ ನಾವು ಅನುಭವಕ್ಕೆ ಬರ್ತಿದೆಯಾ? ಇಲ್ಲ. ಆದರೆ ದಿನನಿತ್ಯ ಜೀವನದಲ್ಲಿ ಒಂದು ಪ್ರಕ್ರಿಯೆ ಮಾತ್ರ ನಮ್ಮ ಅನುಭವಕ್ಕೆ ನಿರಂತರವಾಗಿ ಬರ್ತಿದೆ. ಅದೇ ಅವಸ್ಥಾತ್ರಯ ಪ್ರಕ್ರಿಯೆ. ಅವಸ್ಥಾತ್ರಯ ಅದು ನಿರಂತರ. ನೀನು ಅದು ನಿನ್ನ ಪ್ರಕ್ರಿಯೆ ಅಂತ ತಿಳ್ಕೊಳ್ಳದೇ ಇರೋ, ಅದು ನಿನ್ನ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಅದು ನಡೆದು ಹೋಗ್ತಾ ಇದೆ. ತ್ರಯ ಅಂದ್ರೆ 3. ಮೊದಲಿಗೆ ಅವಸ್ಥೆ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ನಾವು. ಅವಸ್ಥೆ ಅಂದ್ರೇನು? ಸೂತ್ರ ಭಾಷ್ಯದಲ್ಲಿ ಭಾಷ್ಯಕಾರರು ಹೇಳಬೇಕಾದ್ರೆ, ಪರಮಾರ್ಥವು ತೋರಿಕೊಳ್ಳುವಂತಹ ಸ್ಥಿತಿಗೆ ನಮಗೆ ಅವಸ್ಥೆ ಅಂತ ಹೇಳ್ತಾರೆ. ಭಗವಂತನು ತೋರುವ ಬಗೆ ಅದು. ಅವಸ್ಥೆ ಅಂದ್ರೆ ಏನು ಹೇಳಿ? ಭಗವಂತನು ಈ ರೂಪವಾಗಿ ತೋರ್ತಾ ಇದ್ದಾನೆ. ಆ ತೋರುವ ರೀತಿಗೆ ಒಂದು ಅವಸ್ಥೆ ಅನ್ನುವಂತಹ ವಿಚಾರವನ್ನ ನಾವು ಹೇಳ್ತೀವಿ. ಈ ತ್ರಯ ಅಂದ್ರೆ 3. ಯಾವುದು? ಒಂದು ಕನಸು, ಇನ್ನೊಂದು ನಿದ್ರೆ. ಒಂದು ಕನಸು, ಎಚ್ಚರ, ಕನಸು ಮತ್ತು ಸುಷುಪ್ತಿ, ನಿದ್ರೆ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆ. ಇದನ್ನು ನಾವು ಎಚ್ಚರ, ಕನಸು, ನಿದ್ರೆ, ಇದನ್ನು 3 ಅಂತ ಅಂದುಕೊಂಡು ಈಗ ನಾವುಗಳು ಅಂದುಕೊಂಡಿದ್ದೇವೆ. ಈಗ ನಾವೆಲ್ಲ ಎಚ್ಚರವಾಗಿದ್ದೇವೆ. ಈಗ ಯಾರ್ಯಾರು ಇಲ್ಲಿ ಎಚ್ಚರವಾಗಿಲ್ಲ? ಇಲ್ಲಿ. ಯಾಕಂದ್ರೆ ನಮಗೆ ಈ ಒಂದು ಅವಸ್ಥಾತ್ರಯ ವಿಚಾರದೊಳಗೆ ಬರುವಷ್ಟು ಸಂಶಯ ಬೇರೆ ಯಾವ ಪ್ರಕ್ರಿಯೆಯೊಳಗೂ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಆ ಪ್ರಕ್ರಿಯೆಗಳು ಅರ್ಥ ಮಾಡಿಕೊಳ್ಳೋದು ಕಷ್ಟ. ಇದು ತಕ್ಷಣ ನಮಗೆ ಗೊತ್ತಾಗತ್ತೆ. ಅದಕ್ಕೆ ಈಗ ನಾವೆಲ್ಲರೂ ಒಂದು ಸಣ್ಣ ಪ್ರಶ್ನೆ ಅಷ್ಟೆ. ಈಗ ನೀವು
ಇಲ್ಲಿ ಯಾರ್ಯಾರು ಎಚ್ಚರಗೊಂಡಿದ್ದೀರಾ ಅಂತ ನಾನು ಪ್ರಶ್ನೆ ಮಾಡಿದೆ. ನಾವು ಹೇಳ್ತೀವಿ ನಾವೆಲ್ಲ ಎಚ್ಚರದಲ್ಲೇ ಇದ್ದೇವೆ. ಈಗ ನಾವೆಲ್ಲ ಎಚ್ಚರದಲ್ಲೇ ಇದ್ದೇವೆ. ನಾವು ಎಚ್ಚರದಲ್ಲಿ ಇದೀವೋ ಇಲ್ವೋ? ಹೌದು, ನಾವೆಲ್ಲರೂ ಎಚ್ಚರದಲ್ಲೇ ಇದ್ದೇವೆ. ಇದೇ ಪ್ರಶ್ನೆಯನ್ನು ನಾನು ಕನಸಿನಲ್ಲಿ ಕೇಳಿದೆ ಅಂತ ಹೇಳಿ. ಇದೇ ಪ್ರಶ್ನೆ ನಾನು ಕನಸಿನಲ್ಲಿ ಕೇಳಿದೆ, ಇಲ್ಲಿ ನೀವೆಲ್ಲರೂ ಎಚ್ಚರವಾಗಿದ್ದೀರಾ ಅಂತ ನಾನು ಪ್ರಶ್ನೆ ಮಾಡಿದೆ. ಆಗ ನೀವೇನಂತ ಉತ್ತರ ಕೊಡ್ತೀರಾ? ಎಚ್ಚರವಾಗಿ ಇದ್ದೀನಿ ಅಂತಾನೆ ಉತ್ತರ ಕೊಡ್ತೀರಾ. ಈಗ ನಾನು ಕನಸಿನಲ್ಲಿ ಎಚ್ಚರವಾಗಿದ್ದೀನಿ ಅಂತ ಹೇಳ್ತೀರಾ? ನಾವೇನಾದರೂ ಕನಸಿನಲ್ಲಿ ಎಚ್ಚರವಾಗಿದ್ದೀನಿ ಅಂತ ಹೇಳ್ತೀವಾ? ಇಲ್ಲ, ನಾನು ಎಚ್ಚರವಾಗಿಯೇ ಇದ್ದೀನಿ ಅಂತ ಸ್ಪಷ್ಟವಾಗಿ ಹೇಳ್ತೇವೆ ನಾವು. ಇನ್ನೊಂದು ಸುಷುಪ್ತಿ, ಅಲ್ಲಿ ಕೇವಲ ಪರಮಾತ್ಮನ ಮಾತ್ರನೇ ಇರುವಂಥದ್ದು, ಕೇವಲ ಸಾಕ್ಷಿ ರೂಪದಿಂದ ಇರುವಂಥದ್ದು. ನೋಡಿ, ಎಚ್ಚರದೊಳಗೊಬ್ಬ ಪ್ರಮಾತೃ ಇದ್ದಾನೆ. ಪ್ರಮಾತೃ ಅಂದರೆ ಅನುಭವಿಸುವವನು ಅಂತ ಅರ್ಥ. ಕನಸಿನೊಳಗೂ ಒಬ್ಬ ಪ್ರಮಾತೃ ಇದ್ದಾನೆ, ಅವನು ಎಲ್ಲವನ್ನು ಅನುಭವಿಸ್ತಾ ಇದ್ದಾನೆ. ನಿದ್ರೆಯೊಳಗೆ ಕೇವಲ ಸಾಕ್ಷಿ ಇದ್ದಾನೆ, ಅಲ್ಲಿ ಅನುಭವಿಸುವವನು ಇಲ್ಲ. ಈಗ ನಮಗೆಲ್ಲರಿಗೂ ಕೂಡ ಒಂದು ಅನ್ನಿಸ್ಬಿಟ್ಟಿದೆ, ಕನಸು ಸುಳ್ಳು, ಎಚ್ಚರ ಸತ್ಯ. ಎಚ್ಚರ ಸತ್ಯ, ಕನಸು ಸುಳ್ಳು ಅಂತ ನಮಗೆ ಅನಿಸಿದೆಯೋ ಇಲ್ವಾ? ನಾವು ಏನು ಮಾಡ್ತೇವೆ? ಈ ಅವಸ್ಥಾತ್ರಯ ವಿಚಾರವನ್ನು ನಾವುಗಳು ಅರ್ಥ ಮಾಡ್ಕೋಬೇಕು ಅಂದಾಗ ಒಂದು 5 ಹೆಗ್ಗುರುತುಗಳನ್ನು ನಾವುಗಳು ತಿಳ್ಕೊಳ್ಬೇಕು. 5 ಹೆಗ್ಗುರುತುಗಳು ಯಾವುದ್ಯಾವುದು? ಆ 5 ಹೆಗ್ಗುರುತುಗಳು ಅಂತ ಅಂದುಕೊಂಡಾಗ ಅವಸ್ಥೆಗಳು ಎಷ್ಟು ವೈಶಾಲ್ಯವಾಗಿದೆ ಅನ್ನುವುದನ್ನು ನಾವು ಮೊದಲರಿಬೇಕು. ಅವಸ್ಥೆಗಳ ವೈಶಾಲ್ಯ, ಅವಸ್ಥೆಗಳು ಎಷ್ಟು ವೈಶಾಲ್ಯವಾಗಿದೆ ನೋಡಿ. ಎಚ್ಚರ ಅಂತ ಬಂತು ಅಂದರೆ ಆ ಎಚ್ಚರದೊಳಗೆ ಏನೇನಿದೆ? ದೇಹೇಂದ್ರಿಯ ಮನೋಬುದ್ಧಿ ಸಹಿತವಾಗಿ ಕಣ್ಣಿಗೆ ಕಾಣಿಸುತ್ತಿರುವಂತಹ ಪ್ರಪಂಚ, ಪಂಚಭೂತಗಳು, ಕಾಲಗಳು ಎಲ್ಲವೂ ಕೂಡ ಎಚ್ಚರದೊಳಗೆ ಇರುವಂಥದ್ದು. ಎಚ್ಚರದೊಳಗೆ ಇರುವಂಥದ್ದು ಅಲ್ವಾ? ಎಚ್ಚರದಿಂದ ಹೊರಕ್ಕಿದೆಯ ಕಾಲಾದಿಗಳೆಲ್ಲವೂ? ಇಲ್ಲ, ಎಚ್ಚರದ ಒಳಗಡೆ. ಆ ಅವಸ್ಥೆಗಳು ಎಷ್ಟು ವೈಶಾಲ್ಯವಾಗಿದೆ, ಎಷ್ಟು ದೊಡ್ಡದು, ಇದರ ವಿಚಾರವನ್ನು ಮಾಡಬೇಕು ನಾವು. ಮೊದಲು ಅವಸ್ಥಾತ್ರಿಯ ವಿಚಾರಕ್ಕೆ ಕೂತಾಗ ಮೊದಲ ಹೆಗ್ಗುರುತು ಏನಪ್ಪ ಅಂದರೆ ಅವಸ್ಥೆಗಳು ಎಷ್ಟು ದೊಡ್ಡದು ಅನ್ನುವುದನ್ನು ನಾವು ವಿಚಾರ ಮಾಡಬೇಕು. ಅವಸ್ಥೆಗಳು ದೊಡ್ಡದು ಅನ್ನೋದು. ಎರಡನೆಯದನ್ನು ನಾವುಗಳು ನೋಡಿದಾಗ ಆಯಾ ಅವಸ್ಥೆಗಳನ್ನು ಆಯಾ ಅವಸ್ಥೆಯ ದೃಷ್ಟಿಯಿಂದಲೇ ವಿಚಾರ ಮಾಡಬೇಕು. ನೀನು ಕನಸನ್ನ ವಿಚಾರ ಮಾಡ್ತೀನಿ ಅಂತ ಅಂದಾಗ ಕನಸಿನ ದೃಷ್ಟಿಯಿಂದಲೇ ವಿಚಾರ ಮಾಡಬೇಕು. ನೀನು ಎಚ್ಚರವನ್ನು ವಿಚಾರ ಮಾಡ್ತೀನಿ ಅಂದಾಗ ಎಚ್ಚರದ ದೃಷ್ಟಿಯಿಂದಲೇ ವಿಚಾರ ಮಾಡಬೇಕು. ಈ ಒಂದು ಸಿದ್ಧಾಂತವನ್ನು ನಾವು ಇಟ್ಟುಕೊಂಡಾಗ ನಾವು ಕನಸನ್ನು ಹೆಂಗೆ ಸುಳ್ಳು ಅಂತ ಹೇಳೋಣ? ಈ ಠಕ್ಕ ಎಚ್ಚರದ ಬುದ್ಧಿ ಕನಸನ್ನು ಸುಳ್ಳು ಅಂತ ಹೇಳ್ತಾ ಇದೆ. ಕನಸಿನ ಬುದ್ಧಿ ಕನಸನ್ನು ಸುಳ್ಳು ಅಂತ ಹೇಳ್ತಾ ಇದೆಯಾ? ಕನಸಿನ ಬುದ್ಧಿ ಕನಸನ್ನು ಸುಳ್ಳು ಅಂತ ಹೇಳ್ತಾ ಇದೆಯಾ? ಈ ಎಚ್ಚರದ ಬುದ್ಧಿ ಕನಸನ್ನು ಸುಳ್ಳು ಅಂತ ಹೇಳ್ತಾ ಇದೆ. ಇದಕ್ಕೆ ಯಾರು ಅಧಿಕಾರ ಕೊಟ್ಟವರು ಅದನ್ನು ಸುಳ್ಳು ಅಂತ ಹೇಳೋಕ್ಕೆ? ಈ ಎಚ್ಚರದ ಬುದ್ಧಿಗೆ ಯಾರು ಅಧಿಕಾರ ಕೊಟ್ಟಿರೋದು? ನಾವುಗಳು ಈ ಎಚ್ಚರದ ಬುದ್ಧಿಯ ಮೇಲಿಟ್ಟಿರುವಂತಹ ಅಭಿಮಾನ ಅದನ್ನು ಸುಳ್ಳು ಅಂತ ಹೇಳೋ ಹಂಗೆ ಮಾಡ್ತಾ ಇದೆ. ಎರಡನೇ ಹೆಗ್ಗುರುತೇನು? ಆಯಾ ಅವಸ್ಥೆಯನ್ನು ಆಯಾ ಅವಸ್ಥೆಯ ದೃಷ್ಟಿಯಿಂದಲೇ ನಾವುಗಳು ವಿಚಾರವನ್ನು ಮಾಡಬೇಕು ಅನ್ನೋನು. ಮೂರನೆಯದು, ಅವಸ್ಥಾತ್ರಯ ವಿಚಾರವನ್ನು ಮಾಡಬೇಕಾದ್ರೆ ನಮ್ಮ ಅನುಭವದ ದೃಷ್ಟಿ ಇಟ್ಟುಕೊಂಡು ವಿಚಾರವನ್ನು ಮಾಡಬೇಕು. ನಮ್ಮ ಅನುಭವದ ಹೆಚ್ಚುಗಾರಿಕೆ ಏನು? ಈ ವಿಚಾರದಲ್ಲಿ ನನ್ನ ಅನುಭವ ಏನು ಹೇಳುತ್ತೆ, ಬುದ್ಧಿ ಏನು ಹೇಳುತ್ತೆ ಅಂತ ಕೇಳಬಾರ್ದು ನಾವು. ನನ್ನ ಬುದ್ಧಿ ಏನು ಹೇಳುತ್ತೆ ಅನ್ನುವುದನ್ನು ವಿಚಾರ ಮಾಡುವುದಕ್ಕಿಂತಲೂ ನಮ್ಮ ಅನುಭವ ಈ ವಿಚಾರದೊಳಗೆ ಏನು ಹೇಳುತ್ತೆ ಅನ್ನುವುದನ್ನು ನೋಡ್ಕೋಬೇಕು ನಾವು. ಅನುಭವದ ಆಧಾರದ ಮೇಲೆ
ನಾವು ಅವಸ್ಥಾತ್ರಯದ ವಿಚಾರ ಮಾಡಬೇಕೇ ಹೊರತು ನಾವು ಆ ಅವಸ್ಥೆಯ ಒಳಗಿರುವಂತಹ ಬುದ್ಧಿಯಿಂದ ಆ ಅವಸ್ಥೆಯನ್ನು ವಿಚಾರ ಮಾಡಬಾರದು. ಅನುಭವದ ಒಂದು ವಿಚಾರದ ಮೇಲೆಯೇ ನಾವುಗಳು ಆ ಒಂದು ವಿಚಾರವನ್ನು ಮಾಡಬೇಕು. ಮತ್ತೆ 4ನೆಯದು ಹೆಗ್ಗುರುತು ಏನಪ್ಪ ಅಂದರೆ, ಯಾವ ಅವಸ್ಥೆಗೂ ಕೂಡ ಪರಸ್ಪರವಾದಂತಹ ಸಂಬಂಧವನ್ನು ಕಲ್ಪಿಸಬಾರದು. ಎಚ್ಚರದಿಂದ ಕನಸಾಯಿತು, ನಾನು ಎಚ್ಚರದಲ್ಲಿ ಏನೇನು ಕಂಡಿದ್ದೇನೋ ಅದೇ ಕನಸಲ್ಲಾಗುತ್ತೆ, ಅದು ಮಾತ್ರ ಆಗಿದೆಯೇ ನಮ್ಮ ನಿಮಗೆಲ್ಲರಿಗೂ? ನೀವು ಎಚ್ಚರದಲ್ಲಿ ನೋಡಿರೋದನ್ನು ಮಾತ್ರನೇ ನೀವು ಕನಸಲ್ಲಿ ಕಂಡಿದ್ದೀರಾ? ಬೇಕಾದಷ್ಟು ಹೊಸದನ್ನೆಲ್ಲ ಕಾಣ್ತೀರ. ನಾವುಗಳು ಅಂತಹ ಜಾಗಗಳಿಗೆ ಹೋಗಿಯೇ ಇರೋದಿಲ್ಲ, ಆ ಜಾಗದಿಂದಲೇ ನಾವೆಲ್ಲ ಕಂಡುಕೊಂಡು ಬಿಡ್ತೇವೆ. 4ನೆಯ ಹೆಗ್ಗುರುತು ಏನು? ಈ ಎಲ್ಲ ಅಂಶಗಳನ್ನು ಕೂಡ ನಾವು ಈ ಒಂದೊಂದು ಅಂಶಗಳ ಮೇಲೆಯೇ ಒಂದೊಂದು ಉಪನ್ಯಾಸವನ್ನು ಮಾಡಬಹುದು. ಒಟ್ಟು 5 ಅಂಶ ಅವಸ್ಥಾತ್ರಿಯ ವಿಚಾರವನ್ನು ಮಾಡಬೇಕಾದ್ರೆ ನಾವುಗಳು ನೆನಪಿಟ್ಕೋಬೇಕು. 4ನೆಯ ಅಂಶ ಯಾವುದು ಅಂದರೆ, ಆ ಅವಸ್ಥೆಗಳು ಏನೇನಿದೆ, ಎಚ್ಚರ, ಕನಸು, ನಿದ್ರೆ, ಇದ್ಯಾವುದಕ್ಕೂ ಕೂಡ ಒಂದೊಂದಕ್ಕೆ ಒಂದೊಂದು ಪರಸ್ಪರವಾದಂತಹ ಸಂಬಂಧ ಅನ್ನುವಂಥದ್ದು ಇಲ್ಲ. ಆದರೆ ಅವಸ್ಥೆಗಳನ್ನು ಕಾಣುವ ಸಾಕ್ಷಿ ಒಬ್ಬನೇ. ನೆನ್ಪಿಟ್ಕೋಬೇಕು, ನಾವು ಎಲ್ಲ ಅವಸ್ಥೆಗಳನ್ನೂ ಕೂಡ ಕಾಣುತ್ತಿರುವಂತಹ ಆ ಸಾಕ್ಷಿ ಚೈತನ್ಯವು ಒಬ್ಬನೇ ಆಗಿದ್ದರೂ ಆ ಸಾಕ್ಷಿಗೆ ದೃಶ್ಯವಾಗಿರುವಂತಹ ಅವಸ್ಥೆಗಳು ಪರಸ್ಪರವಾಗಿ ಸಂಬಂಧದಿಂದ ಇಲ್ಲ. ಎಲ್ಲವೂ ಎಚ್ಚರ ಸ್ವತಂತ್ರ ಅವಸ್ಥೆ, ಕನಸು ಸ್ವತಂತ್ರ ಅವಸ್ಥೆ, ಸುಷುಪ್ತಿ ಸ್ವತಂತ್ರ ಅವಸ್ಥೆ, ಸ್ವತಂತ್ರವಾದಂತಹ ಅವಸ್ಥೆ. ಇದು 4ನೆಯ ಹೆಗ್ಗುರುತಾದರೆ, ಮತ್ತು 5ನೆದು ಮತ್ತು ಕೊನೆಯ ಹೆಗ್ಗುರುತು ಯಾವುದಪ್ಪ ಅಂದರೆ, ಅವಸ್ಥಾತ್ರೆಯ ವಿಚಾರವನ್ನು ಮಾಡಬೇಕಾದರೆ ನಾವು ಶಾಸ್ತ್ರಾಚಾರ್ಯರ ಯುಕ್ತಿಯನ್ನು ವಿಶೇಷವಾಗಿ ಅದರೊಳಗೆ ವಿಚಾರ ಮಾಡಬೇಕು. ಈಗ ಮಾಂಡುಕ್ಯೋಪನಿಷತ್ತಿನಲ್ಲಿ ಹೇಳಿರುವಂತಹ ವಿಚಾರಗಳು, ಮತ್ತು ಇಲ್ಲಿ ಮಾಂಡುಕ್ಯೋಪನಿಷತ್ತು ಅಂತ ಹೇಳಿದ ಕೂಡಲೇ ನಾವು ಗೌಡಪಾದರ ಕಾರಿಕೆಯನ್ನು ಸೇರಿಸಿಕೊಂಡೇ ಉಪನಿಷತ್ತು ಅಂತ ಹೇಳೋದು. ಗೌಡಪಾದ ಕಾರಿಕೆಯನ್ನು ಬಿಟ್ಟು ನಾವು ಉಪನಿಷತ್ತು ಅಂತ ಇಟ್ಟುಕೊಂಡಿಲ್ಲ. ಶಂಕರ ಭಗವತ್ಪಾದರು ಭಾಷ್ಯವನ್ನು ಬರೆಯಬೇಕಾದರೆ ಉಪನಿಷತ್ತಿನ ಜೊತೆಗೇನೆ ಅವರ ಕಾರಿಕೆಗೂ ಕೂಡ ಭಾಷ್ಯವನ್ನು ಬರೆದಂಥದ್ದಾಗಿದ್ದಾರೆ. ಅಲ್ಲಿ ನಾವು ಹೇಳಿದಾಗ ಒಂದೊಂದು ಅಂಶವೂ ಕೂಡ ಅವಸ್ಥಾತ್ರಿಯ ವಿಚಾರವನ್ನು ಮಾಡಬೇಕಾದ್ರೆ ಅವರುಗಳು ಹೇಳುವಂತಹ ಆ ಯುಕ್ತಿಯ ಆಧಾರದ ಮೇಲೆ ನಾವು ಅವಸ್ಥೆಗಳನ್ನು ವಿಚಾರ ಮಾಡಬೇಕು. ಈ 5 ಹೆಗ್ಗುರುತುಗಳ ಮೂಲಕ ನಾವು ಆ ಒಂದು ಅವಸ್ಥಾತ್ರೆಯ ವಿಚಾರಕ್ಕೆ ಕೂತಂಥದ್ದಾದರೆ ಮಾತ್ರವೇ ನಮಗೆ ಈ ಅವಸ್ಥಾತ್ರೆಯ ವಿಷಯ ತನ್ನ ಗಂಟನ್ನು ತಾನು ಬಿಟ್ಟುಕೊಳ್ತಾ ಹೋಗುತ್ತೆ, ಒಂದೊಂದೇ ಗಂಟನ್ನು ಬಿಟ್ಟುಕೊಳ್ತಾ ಹೋಗುತ್ತೆ. ಇಲ್ಲ ಅಂದರೆ ನಮ್ಮ ಮೇಲೆ ನಾವುಗಳು ಹಾಕಿಕೊಂಡಂತಹ ಗಂಟು ದೊಡ್ಡದಾಗ್ತಾ ಬರುತ್ತೆ. ಯಾಕೆ ಗೊತ್ತಾ? ಯಾವ ಪ್ರಕ್ರಿಯೆಗಳೊಳಗೂ ಇಲ್ಲದ ಸಂಶಯ ಈ ಅವಸ್ಥಾತ್ರೆಯ ಪ್ರಕ್ರಿಯೆ ಒಳಗೆ ನಮಗೆ ಬರುತ್ತೆ ಅಂದರೆ, ಇದು ನಾವು ದಿನನಿತ್ಯವೂ ಅನುಭವಿಸ್ತಾ ಇದ್ದೇವೆ. ದಿನವೂ ಎಚ್ಚರ, ದಿನವೂ ಕನಸು, ದಿನವೂ ನಿದ್ರೆ, ಎಲ್ಲವನ್ನೂ ನಾವು ಅನುಭವಿಸ್ತಾ ಇದ್ದೇವೆ. ಹೀಗೆ ಅನುಭವಿಸ್ತಾ ಇರುವಂಥದ್ದು ಆಗಿರುವುದರಿಂದ ಇದರ ಮೇಲೆ ನಮಗೆ ಅನೇಕ ರೀತಿಯಾದಂತಹ ಸಂಶಯಗಳು ಬರುತ್ತೆ. ಇದು 5 ಹೆಗ್ಗುರುತುಗಳು ಆ ಅವಸ್ಥಾತ್ರೆಯ ವಿಚಾರಕ್ಕೆ ನಮಗೆಲ್ಲರಿಗೂ ಕೂಡ ಇರಬೇಕು. ಈಗ ನಾವು ಅವಸ್ಥಾತ್ರಯ ಈ ಒಂದು ಶಬ್ದದ ವಿಚಾರವನ್ನು ಮಾಡೋಣ. ಅವಸ್ಥೆ ಅಂದರೆ ಹೇಳಿಬಿಟ್ಟೆ, ಪರಮಾತ್ಮನು ತೋರುವ ಬಗೆ ಅಂತ, ಭಗವಂತನು ತೋರುವಂತಹ ಬಗೆಗೆ ಅವಸ್ಥೆ ಅಂತ ಹೇಳ್ತಾರೆ ಅಂತ. ತ್ರಯ ಅಂದರೆ 3 ಅಂತ ಹೇಳುದು. ತ್ರಯ ಅಂದ್ರೇನು? 3 ಅಂತ ಹೇಳುದು. ನಮಗೆ 1 ಧ್ವನಿವರ್ಧಕ 1, ಪುಸ್ತಕ 2, ಕೈಗಡಿಯಾರ 3. ನಾವು 3 ಅಂತ ಹೇಳಬೇಕಾದ್ರೆ 3 ಅನ್ಕೊಳ್ಳಿ, ಇಲ್ಲಿ 10 ಅನ್ಕೊಳ್ಳಿ, 100 ಅನ್ಕೊಳ್ಳಿ, ಉಪನ್ಯಾಸಕ್ಕೊಂದು 100 ಸಂಖ್ಯೆಯಲ್ಲಿ ಕೂತಿದ್ದಾರೆ ಅನ್ಕೊಳ್ಳಿ, 100, 3, 4, 10 ಏನಾರು ಹೇಳಿ.
ಅದು 100 ಅಂತ ನಾನು ಹೇಳಬೇಕಾದ್ರೆ ಏನು ಮಾಡಬೇಕು? ಅಷ್ಟು ಜನರನ್ನ ಏಕಕಾಲದಲ್ಲಿ ಒಂದೇ ಅನುಭವವು ಅಷ್ಟನ್ನೂ ನೋಡಿದಾಗ ನನಗೆ ಅದರ ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಾಗತ್ತೆ. ಅರ್ಥ ಆಯ್ತಲ್ಲ ಹೇಳಿದ್ದು? ಇದು ಇಲ್ಲಿ 3 ಇದೆ, ಪುಸ್ತಕನೂ ಇದೆ, ಧ್ವನಿವರ್ಧಕನೂ ಇದೆ, ಕೈಗಡಿಯಾರನೂ ಇದೆ ಅಂದಾಗ ಇವು 3 ಅಂತ ನೀವು ಹೆಂಗೆ ಹೇಳ್ತಾ ಇದ್ದೀರಾ? ಒಂದೇ ದೃಷ್ಟಿಯೊಳಗೆ ಈ 3 ನೋಡ್ತಾ ಇದ್ದೀರಾ. ಈ ಒಬ್ಬನೇ ಒಬ್ಬ ಪ್ರಮಾತೃ ಒಂದೇ ಕ್ಷಣದೊಳಗೆ ಈ 3 ಒಂದೇ ಸಲ ಅನುಭವಕ್ಕೆ ತಗೊಳ್ತಾ ಇದ್ದಾನೆ. ಆದ್ರಿಂದ ಇದು 3 ಅಂತ ಆಯ್ತು. ಈಗ ಅವಸ್ಥೆಗಳನ್ನ 3 ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಅದನ್ನ ಯಾವ ಪ್ರಮಾತೃ ಒಟ್ಟಿಗೆ ಅನುಭವಿಸಿದಾನೆ? ಸಾಕ್ಷಿ ಪ್ರಮಾತೃ ಅಲ್ಲ, ಅವನು ಅನುಭವಿಸುವವನಲ್ಲ. ಸಾಕ್ಷಿ, ನೀವು ಮುಂಡಕೋಪನಿಷತ್ತಿನ ಮಂತ್ರವನ್ನ ವಿಚಾರ ಮಾಡಬೇಕು. ಒಂದು ವೃಕ್ಷದ ಮೇಲೆ 2 ಪಕ್ಷಿಗಳು ಕುಳಿತಂಥದ್ದಾದರೆ ಒಂದು ಪಕ್ಷಿ ಅದರೊಳಗಿರುವಂತಹ ಹಣ್ಣನ್ನ ಸವಿಯುವಂಥದ್ದಾದರೆ ಇನ್ನೊಂದು ಪಕ್ಷಿ ಸವಿಯುವುದನ್ನು ನೋಡ್ತಾ ಕುಳಿತಿದೆ ಅಂತ. ಸಾಕ್ಷಿ ಅನುಭವಿಸುವವನಲ್ಲ. ಸಾಕ್ಷಿ ಏನು? ಅವನು ಕೇವಲ ಸಾಕ್ಷಿ ಮಾತ್ರನೇ. ಅವನಿಗೆ ಅದರ ಮುಂದೆ ಆಗುವಂತಹ ಆಗು ಹೋಗುಗಳಿಗೆ ಸಂಬಂಧ ಇರೋದಿಲ್ಲ. ಈಗ ನೋಡಿ, ನಾವು ತ್ರಯ ಅಂತ ಹೇಳಿದ್ವಿ, ಎಚ್ಚರ, ಕನಸು, ನಿದ್ರೆ, ಇದು ಎಲ್ಲ 3 ಅಂತ ಹೇಳಿದ್ವಿ. ಇದು 3 ಅಂತ ನಾವು ಹೇಳಬೇಕಾದ್ರೆ ಯಾವ ಒಬ್ಬನು 3 ಒಂದೇ ಸಲ ನೋಡಿದಾನೆ? 3 ಯಾರು ನೋಡಕ್ ಸಾಧ್ಯನಾ? ಯಾರ ಅನುಭವದೊಳಗೂ 3 ಅವಸ್ಥೆಯನ್ನು ಒಟ್ಟಿಗೆ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಆದರೂ ನಾವು 3 ಅಂತ ಇಟ್ಟುಕೊಂಡಿದ್ದೇವೆ. ಯಾಕೆ? ಈ ಎಚ್ಚರದ ಬುದ್ಧಿಯ ಮೇಲಿರುವ ಅಭಿಮಾನ. ಏನು ಹೇಳಿ? ಈ ಎಚ್ಚರದ ಬುದ್ಧಿ ನಮಗದನ್ನು ಒಪ್ಪುವಂತೆ ಮಾಡ್ತಾ ಇದೆ. 3 3 3 3 ಅಂತ ಒಪ್ಪುವಂತೆ ಮಾಡ್ತಾ ಇದೆ. ಇದಾಯ್ತು. ಈಗ ನಾವು ಹೇಳ್ತೇವೆ, ನಮಗೆ ಎಚ್ಚರ, ಕನಸು, ನಿದ್ರೆ ಅಂತ 3 ನಮಗೆ ಅನುಭವಕ್ಕೆ ಬರ್ತಾ ಇದೆ. ಇಷ್ಟು ಜನರಿಗೆ ಕೇಳ್ತೇನೆ, ನಿಮಗೆ ಕನಸು ಕನಸಾಗಿ ಯಾವಾಗಾದರೂ ಅನುಭವಕ್ಕೆ ಬಂದಿದೆಯಾ? ಈಗ ನಾವು ಹೇಳ್ತೇವೆ ಏನಂತ, ನನಗೆ ನೆನ್ನೆ ಎಂಥ ಕನಸು ಬಿತ್ತು ಗೊತ್ತಾ, ನನಗೆ ನೆನ್ನೆ ಎಂಥ ಕನಸು ಬಿತ್ತು ಗೊತ್ತಾ. ಸರಿ, ಅದು ಮೊದಲನೇದು. ಎರಡನೇದು, ನಮಗೆ ಆ ಕನಸು ಬಿತ್ತು. ಯಾವಾಗಲೂ ಕೂಡ ಕನಸನ್ನು ನಾವು ಭೂತಕಾಲದಲ್ಲಿಯೇ ಹೇಳ್ತೇವೆ. ನನಗೆ ಬಿತ್ತು ಬಿತ್ತು ಬಿತ್ತು, ನನಗೆ ಬಿತ್ತು ಅಂತಲೇ ನಾವು ಅದಕ್ಕೆ ವ್ಯವಹಾರವನ್ನು ಮಾಡ್ತೇವೆ ಕನಸಿನ ವಿಚಾರಕ್ಕೆ ಬಂದಾಗ. ಈಗ ನಮ್ಮೆಲ್ಲರ ಅನುಭವವನ್ನು ನಾವು ನೋಡ್ಕೊಳ್ಳೋಣ. ಯಾಕಂದರೆ ಅವಸ್ಥಾತ್ರಿಯ ವಿಚಾರ ಪಂಚಕೋಶ ಇತ್ಯಾದಿಗಳೆಲ್ಲದಕ್ಕಿಂತಲೂ ಹೆಚ್ಚಾಗಿ ಇದು ನಮ್ಮ ಅನುಭವ, ಎಲ್ಲರ ಅನುಭವದಲ್ಲಿರುವಂಥದ್ದು. ನಮ್ಮ ಅನುಭವ ಹೇಗಾಗ್ತಾ ಇದೆ ನೋಡೋಣ. ಈಗ ನಮಗೆ ಅಂದ್ಕೊಳ್ತೇವೆ ನಾವು, ನಂಗೆ ನೆನ್ನೆ ಕನಸು ಬಿತ್ತು, ಈಗ ನಾನು ಎಚ್ಚರದಲ್ಲಿದ್ದೇನೆ, ನನಗೆ ಕನಸು ಬಿತ್ತು, ನನಗೆ ಇಂತಿಂಥ ಕನಸಾಯಿತು ಅಂತ. ನಿಮಗೆ ಯಾವತ್ತಾದರೂ ಅನುಭವಕ್ಕೆ ಬಂದಿದೆಯಾ, ನಾನು ಇಷ್ಟೊತ್ತು ತನಕ ಎಚ್ಚರದಲ್ಲಿದ್ದೆ, ಈ ಕನಸಲ್ಲಿದ್ದೀನಿ ಅಂತ? ನಿಮಗೆ ಯಾವಾಗಾದರೂ, ಈಗ ನಮಗಂತೀವಲ್ಲ, ನಾನು ಇಷ್ಟೊತ್ತು ತನಕ ಕನಸಲ್ಲಿದ್ದೆ, ಒಂದೇ ಸಲ ಕನಸಲ್ಲಿ ಏನೋ ಆಯಿತು, ಜಂಗ್ ಅಂತ ಎದ್ದು ಬಿಟ್ರಿ, ಓಹ್ ಕನಸಾ ಅಂತ ಮತ್ತೆ ನೀವು ಮಲ್ಕೊಂಡ್ರಿ ಅಂದ್ಕೊಳ್ಳಿ, ಓಹ್ ಕನಸು ಬಿತ್ತು ನನಗೆ. ನಿಮಗೆ ಯಾವಾಗಾದರೂ ನಿಮ್ಮ ಅನುಭವಕ್ಕೆ ನೀವು ಕೇಳ್ಕೊಳ್ಳಿ, ಆ ತರಹ ಅನುಭವ ಕನಸಿನಲ್ಲಾಗಿದೆಯಾ ಅಂತ. ಇಷ್ಟೋ ತನಕ ನಾನು ಎಚ್ಚರದಲ್ಲಿದ್ದೆ, ಈಗ ನಾನು ಕನಸಿಗೆ ಬಂದಿದ್ದೇನೆ. ನನಗೆ ಇಂತಹ ಈ ಕನಸಿಗೆ ಹೋದಾಗ ನನಗೆ ನೆನ್ನೆ ಎಚ್ಚರದಲ್ಲಿ ಹಿಂಗಾಯಿತು. ಈಗ ನನಗೆ ಎಚ್ಚರದ ಬುದ್ಧಿ ಹೇಳ್ತಾ ಇದೆಯಲ್ಲ, ನನಗೆ ನೆನ್ನೆ ಇಂಥ ಕನಸು ಬಿತ್ತು ಅಂತ. ಆ ಬುದ್ಧಿ ಹೇಳ್ಬೇಕು ತಾನೆ ನನಗೆ ಎಚ್ಚರದಲ್ಲಿ ಹಿಂಗಾಯಿತು ಅಂತ. ಈ ಬುದ್ಧಿ ಕನಸಿನ ವಿಚಾರವನ್ನು ಮಾಡಬೇಕಾದ್ರೆ, ಎಚ್ಚರದ ಬುದ್ಧಿ, ಕನಸಿನ ಬುದ್ಧಿಯು ಅದಕ್ಕೆ ಹೊಂದಿಕೊಂಡಿರುವ ಎಚ್ಚರದ ವಿಚಾರವನ್ನು ಮಾಡಬೇಕಲ್ವೇ? ಮಾಡಬೇಕೋ ಮಾಡಬಾರ್ದು? ಅದು ಮಾಡ್ತಾ ಇದೆಯಾ? ಯಾಕೆ ಮಾಡ್ತಾ ಇಲ್ಲ? ನಮಗೆ ಬೀಳುತ್ತಿರುವಂಥದ್ದು, ನಮಗಾಗುತ್ತಿರುವ ಅನುಭವವನ್ನು ನಾವು ನೋಡಿಕೊಂಡಾಗ ನಮಗಾಗುತ್ತಿರುವಂಥ ಅನುಭವ ಎಚ್ಚರ ಕನಸು ನಿದ್ರೆ ಅಲ್ಲ. ಅದು ಎಚ್ಚರ ಎಚ್ಚರ ನಿದ್ರೆ.
ಕನಸನ್ನು ನಾವು ಕನಸಾಗಿ ಕಾಣಿಸೋದಿಲ್ಲ, ಎಚ್ಚರವಾಗಿ ನೋಡ್ತೇವೆ ನಾವು ಅದನ್ನು. ನಮ್ಮ ಅನುಭವ ನೋಡ್ಕೊಳ್ಳಿ ನೀವು. ಈಗ ನಮಗೆ ಆಗ್ತಿರೋ ಅನುಭವ ಏನು? ಈಗ ನನಗೆ ಕನಸಿಂದ ಎಚ್ಚರಕ್ಕೆ ಬಂದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ನಾವು ಹೋಗ್ತಿರುವಂಥದ್ದು ಎಚ್ಚರದಿಂದ ಎಚ್ಚರಕ್ಕೇನೆ, ಕನಸಿಗಲ್ಲ. ಈ ಎಚ್ಚರದ ಬುದ್ಧಿ ಅದನ್ನು ಕನಸು ಅಂತ ಹೇಳ್ತಾ ಇದೆ. ಯಾಕೆ ಈ ಅವಸ್ಥಾತ್ರಿಯ ವಿಷಯ ನಮಗೆಲ್ಲರಿಗೂ ಕೂಡ ಸೂಕ್ಷ್ಮ ಅರ್ಥ ಆಗುತ್ತೆ, ನಮಗೆಲ್ಲರೂ ಬೇರೆ ಪ್ರಕ್ರಿಯೆಗಳಿಗಿಂತ ವಿಶೇಷವಾಗಿ ಅರ್ಥವಾಗುತ್ತೆ ಅಂದರೆ ಇದು ನಮ್ಮ ಅನುಭವದಲ್ಲಿದೆ. ಅದಕ್ಕೋಸ್ಕರ ಬೇರೆದೆಲ್ಲವೂ ಕೂಡ ಶಾಸ್ತ್ರವಾಕ್ಯಗಳಂತೆ ನೀವು ನಂಬಿಕೊಂಡು ಹೂಗುಡ್ಕೊಂಡು ಹೋಗಬೇಕು. ಆದರೆ ಅವಸ್ಥಾತ್ರಿಯ ಹಾಗಾಗೋದಿಲ್ಲ. ನಾವು ಹೇಳುವಂಥ ಪ್ರತಿ ಶಬ್ದವೂ ನಿಮ್ಮ ಅನುಭವವನ್ನು ನೀವು ನೋಡ್ಕೋಬೋದು. ಈಗ ನಿಮ್ಮ ಅನುಭವ ನೋಡ್ಕೊಳ್ಳಿ. ನಮಗೆ ಎಚ್ಚರ ಕನಸು ನಿದ್ರೆ ಆಗ್ತಾ ಇದೆಯಾ, ಎಚ್ಚರ ನಿದ್ರೆ ಆಗ್ತಾ ಇದೆಯಾ? ಎಚ್ಚರ ನಿದ್ರೆ. ಕನಸಲ್ಲಿ ಹೋಯ್ತು. ಹಾಗಾದ್ರೆ ಇರೋದು ಎಷ್ಟು? ತ್ರಯ ಅವಸ್ಥೆನ, 2 ಅವಸ್ಥೆನ? ನಮಗಿರುವ ಅನುಭವದ ಆಧಾರದ ಮೇಲೆ ನೋಡಿ, 5ನೇ ಹೆಗ್ಗುರುತು ನೆನ್ಪಿಟ್ಕೋಬೇಕು ನಾವು ಯಾವಾಗ್ಲೂ. ಅವಸ್ಥಾತ್ರಿಯ ವಿಚಾರಕ್ಕೆ ಕೂತಾಗ ಏನು ಅಂತ ಹೇಳಿದ್ವಿ? ಆ ಒಂದು ವ್ಯಾಪಕವಾದಂತಹ ಯುಕ್ತಿ ಮತ್ತು ಅನುಭವದ ಆಧಾರದ ಮೇಲೆ ಅವಸ್ಥಾತ್ರಿಯ ವಿಚಾರ ಮಾಡಬೇಕು. ನಮ್ಮ ಅನುಭವ ಏನು ಹೇಳ್ತಾ ಇದೆ? ಬುದ್ಧಿ ಬಿಟ್ಬಿಡಿ, ಈ ಎಚ್ಚರದ ಬುದ್ಧಿ ಅದನ್ನು ಕನಸು ಅಂತ ಹೇಳ್ತಾ ಇದೆ. ಈ ಎಚ್ಚರದ ಬುದ್ಧಿಯ ಗೋಜಿಗೆ ಹೋಗದೆ ನೀವು ಕೇವಲ ಅವಸ್ಥೆಯನ್ನು ವಿಚಾರ ಮಾಡಿದಾಗ ನಮ್ಮ ಅನುಭವ ಹೇಳುತ್ತಿರುವಂಥದ್ದು ಏನು? ನಮಗಾಗುತ್ತಿರುವಂತಹ ಅನುಭವ ಎಚ್ಚರ ನಿದ್ರೆಯೇ ಹೊರತು ಎಚ್ಚರ ಕನಸು ನಿದ್ರೆ ಅಲ್ಲ. ನಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಇಷ್ಟೋ ತನಕ ನಾನು ಎಚ್ಚರದಲ್ಲಿದ್ದೆ, ಈಗ ನಾನು ಕನಸಿಗೆ ಬಂದಿದ್ದೇನೆ ಅಂತ ಯಾಕೆ ಗೊತ್ತಾಗಲ್ಲ? ನಾವು ಅಲ್ಲಿಂದ ಕನಸಿಗೆ ಹೋಗ್ತಾ ಇಲ್ಲ, ಎಚ್ಚರದಿಂದ ಎಚ್ಚರದಲ್ಲೇ ಇದ್ದೇವೆ ನಾವು. ಅದು ಕನಸು ಅಂತ ಈ ಎಚ್ಚರದ ಬುದ್ಧಿ ಹೇಳ್ತಾ ಇದೆ. ಇದಕ್ಕೆ ಯಾರು ಅಧಿಕಾರ ಕೊಟ್ಟವರು? ಈ ಎಚ್ಚರದ ಪ್ರಮಾತೃ. ಈಗ ನಾನು ಏನನ್ನ ಅನುಭವಿಸ್ತೇನೋ ನನ್ನ ಅನುಭವಿಸುವಿಕೆಯನ್ನ ನಾನು ಹೇಳಬಹುದು. ಈ ಎಚ್ಚರದ ಪ್ರಮಾತೃ ಕನಸನ್ನು ಅನುಭವಿಸಿದ್ನಾ? ಯಾವತ್ತಾದ್ರೂ ಅನುಭವಿಸೋದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಎಚ್ಚರದ ಪ್ರಮಾತೃ, ಈ ಎಚ್ಚರವನ್ನ ಯಾರು ನಾವು ಅನುಭವಿಸ್ತಾ ಇದ್ದೇವೆ, ಈ ಅನುಭವಿಸುವಿಕೆಯನ್ನ ಕನಸಿನ ಪ್ರಮಾತೃ ಅನುಭವಿಸೋದಿಕ್ಕೆ ಸಾಧ್ಯವಾ? ಅನುಭವಿಸದೇ ಇರುವಂಥವನು ಅದರ ಬಗ್ಗೆ ಮಾತನಾಡೋದಿಕ್ಕೆ ಹೇಗೆ ಸಾಧ್ಯ? ನಮ್ಮ ಬುದ್ಧಿ ಏನು ಮಾಡ್ತಾ ಇದೆ? ಎಚ್ಚರ ಸತ್ಯ ಅಂತ ಒಪ್ಪಿಬಿಟ್ಟಿದೆ ನಮ್ಮ ಬುದ್ಧಿ. ಕನಸು ಸುಳ್ಳು, ಎಚ್ಚರ ಸತ್ಯ, ಇಲ್ಲಿ ನಡೆದಂಥದ್ದು ಘಟನೆಯೇ ಸತ್ಯ, ಕನಸು ಸುಳ್ಳು ಅಂತ. ಕನಸು ಸುಳ್ಳು ಅಂತ ಏನು ಮಾಡಿಬಿಟ್ಟಿದೆ ನಮ್ಮ ಬುದ್ಧಿ? ಒಪ್ಪಿಬಿಟ್ಟಿದೆ. ಹೀಗೆ ಒಪ್ಪಿದಾಗ ನಮಗೆ ನಾವೇ ಮೊದಲೇ ಒಪ್ಪಿಕೊಂಡು ಪೂರ್ವಾಗ್ರಹ ಬುದ್ಧಿಯಿಂದ ನಾವು ಕನಸನ್ನು ನೋಡಿದಾಗ, ಎಚ್ಚರ ಸತ್ಯ ಎಂಬ ಬುದ್ಧಿಯನ್ನಿಟ್ಟುಕೊಂಡು ಆ ಅವಸ್ಥೆಯನ್ನು ನೋಡಿದಾಗ ನಮಗದು ಸುಳ್ಳಾಗಿ ತೋರ್ತಾ ಇದೆ. ಈಗ ನಿಮಗೆ ಕನಸಿನೊಳಗೆ ಯಾವುದೋ ಒಂದು ಹುಲಿಯೋ ಹಾವೋ ಏನೋ ನಿಮ್ಮ ಸಮೀಪಕ್ಕೆ ಬಂದಾಗ, ಅಯ್ಯೋ ನೀ ಕನಸಿನ ಹುಲಿಯಪ್ಪ ಪಕ್ಕದಲ್ಲಿ ಕೂತ್ಕೋ, ನಿನ್ನ ಕನಸಿನ ಹಾವಪ್ಪ ಪಕ್ಕದಲ್ಲಿರು ಅಂತ ಹೇಳ್ತೀವ ನಾವು? ಅದು ಕಾಣುವ ಕಾಲಕ್ಕೆ ಕನಸು ಅನ್ನುವಂಥದ್ದು ಸತ್ಯವಾಗಿಯೇ ತೋರುತ್ತೆ ಹೊರತು ಸುಳ್ಳಾಗಿ ತೋರೋದಿಲ್ಲ. ಕಾಣುವ ಕಾಲಕ್ಕೆ ಏನಾಗಿ ತೋರುತ್ತದು? ನಮಗೆ ಸತ್ಯವಾಗಿ ತೋರುತ್ತೋ ಸುಳ್ಳಾಗಿ ತೋರುತ್ತೋ? ಅಷ್ಟು ಸತ್ಯವಾಗಿ ತೋರುತ್ತಿರುವಂಥದ್ದನ್ನ ನಾವು ತಕ್ಷಣ ಸುಳ್ಳು ಅಂತ ಹೇಳಿಬಿಡ್ತೇವೆ. ಅದು ಯಾರ ಬುದ್ಧಿ? ಅದು ಎಚ್ಚರದ ಬುದ್ಧಿ. ಯಾವ ಬುದ್ಧಿ ಅದು? ಎಚ್ಚರದ ಬುದ್ಧಿ. ನಾವು 2ನೇ ಹೆಗ್ಗುರುತು ನೆನ್ಪಿಟ್ಕೋಬೇಕು. ಆಯಾ ಅವಸ್ಥೆಯನ್ನ ಆಯಾ ಅವಸ್ಥೆಯ ದೃಷ್ಟಿಯಿಂದಲೇ ವಿಚಾರ ಮಾಡಬೇಕು. ಆಯಾ ಅವಸ್ಥೆಯನ್ನ ಏನು ಮಾಡಬೇಕು ನಾವು? ಆಯಾ ಅವಸ್ಥೆಯಿಂದಲೇ ವಿಚಾರ ಮಾಡಿದಾಗ ಅದರ ಸತ್ಯತ್ವ ಏನು ಅನ್ನೋದು ನಮಗೆ ಗೊತ್ತಾಗತ್ತೆ. ಆ ಅವಸ್ಥೆಯ ಸತ್ಯತ್ವ ಏನು ಅನ್ನುವಂಥದ್ದು ನಮಗೆ ಗೊತ್ತಾಗುವಂಥದ್ದಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿರುವಂತಹ ವಿಷಯ. ನಾವುಗಳು ಆ ಕನಸಿನ ಅವಸ್ಥೆಯನ್ನ ಸುಳ್ಳು ಅನ್ನುವಂಥದ್ದನ್ನ
ಈ ಬುದ್ಧಿ ಹೇಳ್ತಾ ಇರುವುದರಿಂದ ಈ ಎಚ್ಚರದ ಬುದ್ಧಿಯನ್ನು ಪಕ್ಕದಲ್ಲಿಟ್ಟು ನೋಡಿದಾಗ ಎಚ್ಚರ ಎಷ್ಟು ಸತ್ಯವೋ ಕನಸು ಅಷ್ಟೇ ಸತ್ಯ. ಕನಸು ಸುಳ್ಳು ಅಂತಾದರೆ ಈಗ ನಮಗೆ ತೋರುತ್ತಿರುವ ಎಚ್ಚರವೂ ಸುಳ್ಳು. ನೋಡಿ, ಈ ಎಚ್ಚರದ ಬುದ್ಧಿಗೆ ಒಂದು ಕೊಡಲಿ ಪೆಟ್ಟನ್ನು ಕೊಡಬೇಕು ಅಂದರೆ ಕನಸಿನ ಆಧಾರದ ಮೇಲೆ ಮಾತ್ರವೇ ಕೊಡೋದಕ್ಕೆ ಸಾಧ್ಯ. ಇದರ ಒಂದು ಸತ್ಯತ್ವವನ್ನು ನಾವು ಕಡಿಮೆ ಮಾಡ್ಕೋಬೇಕು, ಇದರೊಳಗಿರುವಂತಹ ಒಂದು ದೋಷ ಅನ್ನುವಂಥದ್ದು ಗೊತ್ತಾಗಬೇಕು ಅಂದರೆ ಈ ಬುದ್ಧಿಯ ಒಂದು ದೊಡ್ಡ ಕುಠಾರ ಕೊಡಲಿ ಪೆಟ್ಟು ಇದಕ್ಕೆ ಕೊಡಬೇಕು ಅಂದರೆ ಅದಕ್ಕೆ ಕನಸಿನ ಬುದ್ಧಿ ಮಾತ್ರವೇ ಕೊಡೋದಕ್ಕೆ ಸಾಧ್ಯ. ನೀನು ಸುಳ್ಳು ಕಣೋ, ನನ್ನ ತರಹವೇ ನೀನು ಸುಳ್ಳು. ನಮಗೆ ತೋರುತ್ತಿರುವಂತಹ ಈ ಜಗತ್ತು ಸುಳ್ಳು. ಕನಸು ನೀನು ಸುಳ್ಳು ಅನ್ನುವುದಾದರೆ ಎಚ್ಚರವೂ ಸುಳ್ಳೆ. ಎಚ್ಚರ ಸತ್ಯ ಅಂತ ನೀನು ಒಪ್ತೀನಿ ಅಂದರೆ ಕನಸನ್ನು ಸತ್ಯ ಅಂತ ಒಪ್ಪು. ನೀನು ಕನಸನ್ನ ಒಪ್ಪೋದಿಲ್ಲ, ಎಚ್ಚರವನ್ನ ಒಪ್ತೀನಿ ಅಂದರೆ ನೀನು ನಿನಗೆ ಮಾಡ್ಕೊಳ್ತಿರುವಂಥ ಮೋಸ ಅಂತ ಅರ್ಥ. ಅದು ಯಾಕೆ? ನಿನ್ನ ಅನುಭವ ಹೇಳ್ತಿದೆ ಅದು ಸತ್ಯ ಅಂತ. ನಿನ್ನ ಅನುಭವ ಏನು ಹೇಳ್ತಾ ಇದೆ? ಕನಸನ್ನ ಸತ್ಯ ಅಂತಾನೆ ಹೇಳ್ತಾ ಇದೆ. ಆ ತೋರುವ ಕಾಲದಲ್ಲಿ ಅದು ಸತ್ಯವಾಗಿಯೇ ತೋರ್ತು. ನಾವು ಎಚ್ಚರ ಅಂದ್ರೇನು? ಬಾಹ್ಯೇಂದ್ರಿಯಗಳಿಂದ ನಾವು ಏನೇನನ್ನ ಅನುಭವಿಸ್ತೇವೆ ಅದೆಲ್ಲವೂ ಎಚ್ಚರ. ಅಂತರಿಂದ್ರಿಯದಿಂದ ನಾವು ಏನೇನನ್ನ ಅನುಭವಿಸ್ತೇವೆ ಅದೆಲ್ಲೋ ಕನಸು. ನಿಮಗೆ ಕನಸಿನಲ್ಲೇನಾದರೂ ಸೂರ್ಯ ಸ್ವಲ್ಪ ಯಾವಾಗಲೂ ತಂಪು ಕಿರಣವನ್ನೇ ಕೊಡ್ತಿದ್ನ? ಇಲ್ಲ. ಮಧ್ಯಾಹ್ನ ಬಿಸಿ ಬಿಸಿ ಬಿಸಿಲಲ್ಲಿ ನಾವು ಆಡ್ತಾ ಇದ್ದೀವಿ ಅಂದರೆ ನಮಗಲ್ಲೂ ಕೂಡ ಶಕೆ, ಬೆವರು ಇತ್ಯಾದಿಗಳು ಆಗಿಯೇ ಆಗತ್ತೆ. ಬೃಹದಾರಣ್ಯಕ ನಿಜವಾಗಲೂ ಎಂಥ ಅದ್ಭುತವಾದಂತಹ ಒಂದು ಅವಸ್ಥಾತ್ರೆಯ ವಿವೇಕವನ್ನು ನಮಗೆ ಹೇಳಿದೆ ಅಂದರೆ, ನ ರಥಾಹ ನ ರಥಯೋಗಾಹ ಪಂಥಾನ ಸೃಜತೆ. ರಥ ಇಲ್ಲ, ರಥ ಹೋಗುವಂತಹ ದಾರಿಯೂ ಇಲ್ಲ, ರಥವನ್ನು ಹೂಡುತ್ತಿರುವಂತಹ ಸಾರಥಿಯೂ ಇಲ್ಲ, ರಥದ ಹಿಂದೆ ಕುಳಿತಿರುವಂತಹ ಆ ಯಜಮಾನನೂ ಇಲ್ಲ. ಆದರೂ ರಸ್ತೆಯೂ ಆಗಿ, ರಥವೂ ಆಗಿ, ಅದಕ್ಕೆ ಕಟ್ಟಿರುವ ಕುದುರೆಗಳೂ ಆಗಿ, ಸಾರಥಿಯೂ ಆಗಿ, ಯಜಮಾನನೂ ಆಗಿ ಅವನೇ ಹೋಗ್ತಾ ಇರ್ತಾನೆ. ಎಲ್ಲಿ? ಕನಸಿನಲ್ಲಿ ಹೋಗ್ತಾ ಇರ್ತಾನೆ. ಅವನು ಹೇಳ್ತಾನೆ, ಗುಂಡಿ ಕಣ ಪಕ್ಕದಲ್ಲಿ ಹೋಗು ಅಂತ. ಗುಂಡಿ ಪರವಾಗಿಲ್ಲ ಹೋಗು, ಇದು ಕನಸು ಅಂತ ಹೇಳ್ತಾನೆ ಅವನು. ಅಲ್ಲಿ ಹೊಡೆದ್ರೆ ಏನಾದ್ರು ಕಡಿಮೆ ಪೆಟ್ಟು ಬೀಳುತ್ತಾ? ಏನೂ ಇಲ್ಲ. ಈ ಅವಸ್ಥೆ ಎಷ್ಟು ನಮಗೆ ಸ್ವಾಭಾವಿಕವಾಗಿ ಇರುವಂಥದ್ದೋ ಕನಸಿನ ಅವಸ್ಥೆಯೂ ನಮಗೆ ಅಷ್ಟೇ ಸ್ವಾಭಾವಿಕವಾಗಿರುವಂಥದ್ದು. ಆದರೆ ನಮ್ಮ ಬುದ್ಧಿ ಅದನ್ನು ಸುಳ್ಳು ಅಂತ ಹೇಳ್ತಾ ಇದೆ. ಹೇಳ್ತಿದೆಯೋ ಇಲ್ವೋ? ಅದನ್ನು ಒಪ್ತೀರಾ ನೀವು? ಸ್ವಾಮಿ, ನಿಮಗೊಂದು ನಿನ್ನೆ ಒಂದು 50,000 ನಾನು ಕೊಟ್ಟನಲ್ಲ, ಕೊಟ್ಬಿಡಿ ಸ್ವಾಮಿ. ಎಲ್ಲಿ ಕೊಟ್ರಿ? ಕನಸಿನಲ್ಲೇ ಕೊಟ್ಟನಲ್ಲ. ಹಂಗ ನಾನು ನಿಮಗೆ ಅಲ್ಲೇ ವಾಪಸ್ ಕೊಡ್ತೇನೆ. ನೀವು ನನಗೆ ಎಲ್ಲಿ ಕೊಟ್ಟರೋ ಅಲ್ಲೇ ನಾನು ವಾಪಸ್ಸು ಕೊಡ್ತೇನೆ. ಕೊಟ್ಟಿದ್ದು ಸತ್ಯವೋ ಇಲ್ಲವೋ? ಹೌದು, ನಾನು ಕೊಟ್ಟಿದ್ದು ಸತ್ಯ. ಹಾಗಂದ್ರೆ ನಾಳೆ ಬಂದು ನೀವು ನನಗೆ ಕೊಡೋದು ಸತ್ಯ. ನಮ್ಮ ಬುದ್ಧಿ ಎಷ್ಟು ಮೋಸ ಮಾಡ್ತಾ ಇದೆ ಅಂದರೆ, ಇಲ್ಲಿ ಕನಸು ಅಂದರೆ ಸ್ವಲ್ಪ ಜಾಗದಲ್ಲಿ ಆಗತ್ತೆ, ಕನಸು ಅಂದರೆ ಬಹಳ ಬೇಗ ಆಗಿ ಹೋಗುತ್ತೆ. ಇವತ್ತು ನಾನು ಮಾವಿನ ಓಟೆ ಹಾಕಿ ಇಟ್ಟಿರ್ತೀನಿ, ಮಧ್ಯಾಹ್ನ ಊಟಕ್ಕೆ ಮಾವಿನ ಹಣ್ಣನ್ನು ಕಿತ್ತುಕೊಂಡು ಊಟ ಮಾಡ್ತಿರ್ತೇನೆ ಕನಸಲ್ಲಿ. ಆದರೆ ಲೋಕದೊಳಗೇನೋ ಇವತ್ತು ಓಟೆ ಹಾಕಿದ್ರೆ ಒಂದು 10 ವರ್ಷ ಬೇಕು ಅದು ಫಲ ಬಿಡಕ್ಕೆ. ಕನಸಿನ ಒಂದು ವೇಗವಾಗಿ ಓಡತ್ತೆ. ಇವೆಲ್ಲವೂ ಕೂಡ ಹೇಳ್ತಾ ಇರುವಂಥದ್ದು ಇದು ಎಚ್ಚರದ ಬುದ್ಧಿ. ಅಲ್ಲಿ ನೀನು ಹಾಕಿದ ಕೂಡಲೇ ಫಲವನ್ನು ಕೊಟ್ಟರೂ ಕೂಡ ಅದು ಎಂದೂ ಕೂಡ ನಿನಗದು ಇಷ್ಟು ಬೇಗ ಕೊಡ್ತಲ್ಲ ಅಂತ ಅನಿಸೋದೇ ಇಲ್ಲ. ಸ್ವಾಭಾವಿಕವಾಗಿ ನೀ ಅದನ್ನು ಅನುಭವಿಸ್ತೀಯೋ ಇಲ್ವಾ? ಯಾರು ಇದು ಕನಸು ಅದಕ್ಕೆ ಬೇಗ ಬೇಗ ಆಗ್ತಾ ಇದೆ ಅಂತ ಅನ್ಕೋತೀರಾ? ಹಾಗೇನು ಅನ್ಕೊಳ್ಳಲ್ವೇ ನಾವು? ಎಲ್ಲವೂ ಕೂಡ ಹಾಗೆಯೇ ಆಗುವಂಥದ್ದು. ನಮಗೆ ಈ ಒಂದು ಅವಸ್ಥಾತ್ರೆಯ ವಿಚಾರ ಏನಿದೆ, ಎಷ್ಟೆಷ್ಟು ನಾವು ಇದರ ವಿಚಾರವನ್ನು ಮಾಡ್ತಾ ಹೋಗ್ತೇವೋ ಅಷ್ಟಷ್ಟರ ಮಟ್ಟಿಗೆ ನಮಗಿದು ತನ್ನ ಒಂದು ವೈಶಾಲ್ಯತೆಯನ್ನು ಬಿಡಿಸ್ಕೊಳ್ತಾ ಹೋಗುತ್ತೆ. ಶಾಸ್ತ್ರದ ದೃಷ್ಟಿಯಿಂದ ನಾವು ಪರಿಶೀಲನೆಯನ್ನು ಮಾಡುವಂಥದ್ದಾದರೆ ಎಚ್ಚರಕ್ಕೂ ಮತ್ತು ಕನಸ್ಸಿಗೂ ಒಂದು ಚೂರೂ ಕೂಡ ವ್ಯತ್ಯಾಸ ಇಲ್ಲ. ಆ ಅವಸ್ಥೆ ಎಷ್ಟು ಸತ್ಯವೋ ಈ ಅವಸ್ಥೆಯೂ ಅಷ್ಟೇ ಸತ್ಯ. ನೀನು ಅದನ್ನು ಅಸತ್ಯ, ಸುಳ್ಳು ಅಂತ ಹೇಳಿದ್ರೆ
ಈ ಅವಸ್ಥೆಯೂ ಸುಳ್ಳು. ಯಾಕೆ? ನಮಗೆ ಆ ಪಾರಮಾರ್ಥಿಕವಾದಂತಹ ಆ ಒಂದು ಸತ್ಯವನ್ನು ಕಂಡುಕೊಳ್ಳೋದಿಕ್ಕೆ, ನಿಜವಾದಂತಹ ಆನಂದ ಹೇಗಿರುತ್ತೆ ಅಂತ ಕಂಡುಕೊಳ್ಳೋಕ್ಕೆ ಭಗವಂತ ಕೊಟ್ಟಂತಹ ಒಂದು ವರ ಯಾವುದಪ್ಪ ಅಂದರೆ ಅದು ನಿದ್ರೆ. ಆ ನಿದ್ರೆಯ ಸುಖ ನಾವು ಅನುಭವಿಸಿರಲಿಲ್ಲ ಅಂದಿದ್ರೆ, ನಮಗದು ಗೊತ್ತಾಗ್ತಿಲ್ಲ ಅಂದಿದ್ರೆ, ಜ್ಞಾನಿಯ ಸ್ಥಿತಿ ಹೇಗಿರ್ತಿತ್ತು ಅನ್ನೋದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಜ್ಞಾನಿಯ ಸ್ಥಿತಿ ನಮಗೆ ಹೇಗಿರ್ತಿತ್ತು ಅನ್ನುವಂಥದ್ದು ಗೊತ್ತಾಗ್ತಿರ್ಲಿಲ್ಲ. ಈ ನಿದ್ರೆ ಅನ್ನುವಂಥದ್ದು ನಮಗೆ ಸ್ವಾಭಾವಿಕವಾಗಿ ಬರುತ್ತದೆ. ನಂತರ ಅದು ಆ ಸುಖದಿಂದ ನಾವು ಹೊರಗಡೆ ಬರ್ತೇವೆ. ಜ್ಞಾನಿಗದು ಸ್ವಭಾವವಾಗಿ ಬಿಡುತ್ತೆ. ಅವನು ಅದರಿಂದ ಹೊರಗಡೆ ಬರುವುದೇ ಇಲ್ಲ. ಅಂದರೆ ನಿದ್ರೆನೇ ಮಾಡ್ತಿರ್ತಾನೆ ಅಂತ ಅರ್ಥ ಅಲ್ಲ. ಹಾಗಂದ್ರೆ ಅವನು ಆ ಒಂದು ಆನಂದದೊಳಗೆ ಇರುವಂಥವನಾಗಿರ್ತಾನೆ. ನೋಡಿ, ಜ್ಞಾನಿಗೇನಾಗಿರುತ್ತೆ? ಜ್ಞಾನಿಯ ಅವಸ್ಥೆಯನ್ನು ವಿಚಾರ ಮಾಡಿ. ಯಾವಾಗ ಅವನು ಈ ನಾನು ಅನ್ನುವಂತಹ ಪ್ರಮಾತೃ ಪರಿಪೂರ್ಣವಾಗಿ ಭಗವಂತನೇ ಆಗಿದೆ, ನಾನು ಭಗವಂತನವನೇ ಆಗಿದ್ದೀನಿ ಅಂತ ತಿಳಿದುಕೊಂಡಾಗ ಮಾತ್ರವೇ ಆ ಪ್ರಮಾತೃ ಏನಾಗಬೇಕು? ಪರಿಪೂರ್ಣವಾಗಿ ಹೊರಟು ಹೋಗ್ಬಿಡ್ಬೇಕು. ಆ ನಾನು ಅನ್ನುವ ನಾನು ಅನ್ನುವಂತಹ ಪ್ರಮಾತೃ ಇದನ್ನಲ್ಲ, ಅವನು ಯಾವಾಗ ಪರಿಪೂರ್ಣವಾಗಿ ಹೊರಟು ಹೋಗ್ತಾನೋ ಆಗ ಅವನು ಆನಂದವನ್ನು ಅನುಭವಿಸ್ತಾನೆ. ನಮಗೆ ನಿದ್ರೆ ಯಾಕಷ್ಟು ಸುಖ ಆಗ್ತಾ ಇದೆ? ಅಲ್ಲಿ ಎಚ್ಚರವನ್ನು ಅನುಭವಿಸುವ ಪ್ರಮಾತೃವೂ ಇಲ್ಲ, ಕನಸನ್ನು ಅನುಭವಿಸುವಂತಹ ಪ್ರಮಾತೃವೂ ಇಲ್ಲ. ಅಲ್ಲಿರುವಂಥವನು ಕೇವಲ ಸಾಕ್ಷಿ ಮಾತ್ರವೇ. ನಿದ್ರೆಯೊಳಗಿರುವವನೇನೋ ಕೇವಲ ಸಾಕ್ಷಿ ಮಾತ್ರನೇ. ಆ ಪ್ರಮಾತೃವು ನಮ್ಮಿಂದ ಹೊರಟು ಹೋದಾಗ, ನಾನು ಇಂಥವನು ಅಂಥವನು ಅನ್ನುವ ಅನುಭವ ನಮ್ಮಿಂದ ಹೊರಟು ಹೋದಾಗ ನಾವು ಯಾವ ಸ್ಥಿತಿಯನ್ನು ತಲುಪುತ್ತೀವಿ ಅನ್ನೋಕ್ಕೆ ಭಗವಂತ ನಮಗೆ ಕೊಟ್ಟಂತಹ ಒಂದು ಒಳ್ಳೆಯ ಅವಸ್ಥೆ ಅದು. ಆ ಭಗವಂತ ನಮಗೆ ಆ ನಿದ್ರೆಯನ್ನು ಕೊಟ್ಟಿರಲಿಲ್ಲ ಅಂದಿದ್ರೆ ಜ್ಞಾನಿಯ ಅವಸ್ಥೆ ಅಂದರೆ ಏನು, ಜ್ಞಾನದ ಒಂದು ನಿಜವಾದಂಥವನ್ನು ಪಡೆದಾಗ ಆಗುವಂತಹ ಸುಖ ಏನೂ ಕೂಡ ನಮಗೆ ಅರಿಯದೆ, ಇದೂ ಕೂಡ ಈ ಜ್ಞಾನ ಅನ್ನೋದು ಹೇಗಾಗಿಬಿಡ್ತಿತ್ತು? ಈಗ ನಾವು ಕರ್ಮವನ್ನು ಮಾಡಿದ್ರೆ ಇಂಥ ಫಲವನ್ನು ಪಡಿತೀಯಪ್ಪ ಅಂತ ಹೇಳ್ತೀವಲ್ಲ, ಹಾಗೆ ನಾವು ಇದನ್ನು ಹೇಳಬೇಕಾಗ್ತಿತ್ತು. ಯಾರೂ ಕೂಡ ಅರಿಯದೇ ಇರುವಂಥವ್ರು. ಇದು ನಮಗೆ ನಿಜವಾಗಲೂ ನಮ್ಮ ದಿನನಿತ್ಯವೂ ಅನುಭವದಲ್ಲಿದೆ. ಭಗವಂತ ಏನು ಮಾಡ್ತಾನೆ? ನಮ್ಮ ಗುರುಗಳೊಂದು ಮಾತನ್ನು ಯಾವಾಗಲೂ ಹೇಳೋರು, ನಾವು ಬೆಳಗ್ಗೆ ಎದ್ದು ಕೂಡಲೇ ನಾವು ಸ್ನಾನ ಮಾಡ್ತೇವಂತೆ. ಯಾಕೆ ಸ್ನಾನ ಮಾಡ್ತೇವೆ ಗೊತ್ತಾ? ದಿನವೂ ನೀನು ಸತ್ತು ಬದುಕ್ತೀಯಪ್ಪ ಅದಕ್ಕೆ ಅಂತ. ಯಾಕೆ? ನಾನು ಅನ್ನೋದು ನಿದ್ರೆಯಲ್ಲಿ ಸಾಯತ್ತೆ, ಮತ್ತೆ ಎದ್ದು ಕೂಡಲೇ ನಾನು ಅನ್ನೋದು ಬರುತ್ತೆ, ಮತ್ತೆ ನಾನು ಅನ್ನೋದು ಹುಟ್ಟುತ್ತೀಯ ನೀನು. ನಾನು ಅನ್ನೋದು ಸಾಯತ್ತೆ, ನಾನು ಅನ್ನೋದು ಹುಟ್ಟತ್ತೆ. ಯಾವಾಗ ನೀನು ಸತ್ತಾಗಿಂದ ಹುಟ್ಟಿದ ಕೂಡಲೇ ಮತ್ತೇನು ಮಾಡಬೇಕು? ಆ ಒಂದು ಆಶೋಚವನ್ನು ಕಳ್ಕೊಳ್ಳೋಕೆ ಸ್ನಾನ ಮಾಡಬೇಕು. ಮತ್ತೆ ಸ್ನಾನ ಮಾಡ್ತೀಯ, ಮತ್ತೇನು ಮಾಡ್ತೀಯ? ನಿದ್ರೆಯಲ್ಲಿ ಮತ್ತೆ ಹೋಗ್ತೀಯಾ? ಅಲ್ಲ, ನಾನು ಅನ್ನೋದು ಮತ್ತೆ ಸತ್ತು ಹೋಗುತ್ತೆ, ಮತ್ತೆ ನೀನು ಇದು ಮಾಡ್ತೀಯ. ಇದರಿಂದ ಏನು ಸಿದ್ಧ ಆಯಿತು? ಶಾಸ್ತ್ರ ಹೇಳ್ತಾ ಇದೆ, ಯಾವಾಗ ನಮ್ಮ ಒಂದು ಕರ್ತೃತ್ವ ಬುದ್ಧಿ ಪರಿಪೂರ್ಣವಾಗಿ ನಾಶವಾಗಿ ನಾನು ಅಕರ್ತೃತ್ವ ಸ್ವರೂಪದವನು ಅಂತ ನಾನು ತಿಳಿದುಕೊಂಡಾಗ ನಾನು ಏನನ್ನೂ ಮಾಡಬೇಕಾಗಿಲ್ಲ, ನಾನು ಮಾಡುವವನಲ್ಲ, ಎಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ, ನನ್ನ ಸಹಿತವಾಗಿ ಎಲ್ಲವೂ ಭಗವಂತನೇ ಆಗಿದ್ದಾನೆ ಅನ್ನುವ ಅನುಭವವನ್ನು ಪಡೆದಾಗ ಮಾತ್ರವೇ ನಮಗೆ ಆ ನಿದ್ರೆಯೊಳಗೆ ಆಗುವಂತಹ ಆ ಅನುಭವ ಎಚ್ಚರದಲ್ಲೂ ಬರುತ್ತೆ. ಆ ಅನುಭವವನ್ನು ಕಳೆದು ಹೋಗೋದಿಕ್ಕೆ ನಾವೇನು ಮಾಡಬೇಕಾಗಿಲ್ಲ, ಆ ಒಂದು ನಿದ್ರೆಗೆ ಹೋಗಬೇಕಾ. ಎಚ್ಚರದೊಳಗೂ ಅವನು ಆನಂದದಲ್ಲಿಯೇ ಇರುವಂಥವನು ಆಗ್ತಾನೆ. ಆ ಆನಂದವನ್ನು ಹುಡುಕಿಕೊಂಡು ನಾವುಗಳೆಲ್ಲರೂ ಕೂಡ ದಿನವೂ ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. ಯಾರಿಗೆ ನಿದ್ರೆ ಬೇಡ? ನಿದ್ರೆ ಬೇಡ ಹೇಳಿ ನೋಡೋಣ, ಯಾರಿಗೂ ಬೇಡ? ಎಲ್ಲರಿಗೂ ಬೇಕು. ಎಷ್ಟೇ ಲೌಕಿಕ ವ್ಯವಹಾರದಲ್ಲಿರಿ, ಏನೇ ಮಾಡಿ, ಎಂಥದ್ದೇ ಮಾಡಿ, ನಮ್ಮ ಮನಸ್ಸು ಏನು ಮಾಡ್ತಿರುತ್ತೆ? ಹೋಗಿ ಮೊದಲು ನಿದ್ದೆ ಮಾಡೋಣ ಅನ್ನಿಸ್ತಿರುತ್ತೆ. ಯಾಕೆ? ನಾವೆಲ್ಲರೂ ಆನಂದದ ಹಿಂದೆ ಓಡ್ತಾ ಇದ್ದೇವೆ. ಸ್ವಾಭಾವಿಕವಾಗಿ ಬರುವಂತಹ ಆನಂದದ ಹಿಂದೆಯೇ ನಾವು ಅಷ್ಟರ ಮಟ್ಟಿಗೆ ಓಡಬೇಕಾದ್ರೆ, ನಿಜವಾದಂತಹ ಆನಂದ ನಿನಗೆ ಸಿಗುತ್ತಪ್ಪ, ಇದನ್ನು ಅರಿತುಕೋ ಅಂದಾಗ ನಾವು ಅದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ನಮಗಿಷ್ಟೇ ಸಾಕು ಅಂತ. ನೋಡಿ, ಈಗ ನಾವು ಈ ಅವಸ್ಥಾತ್ರಯ ಅಂತ ಅಂದುಕೊಂಡಾಗ,
ಅವಸ್ಥಾತ್ರಯ ಅಂದುಕೊಂಡಾಗ ನಮ್ಮ ಅನುಭವ ಏನಿರುವಂಥದ್ದು ಎಚ್ಚರ ನಿದ್ರೆ ಅಂತ ನಮ್ಮ ಅನುಭವವೇ ಹೊರತು ಎಚ್ಚರ ಕನಸು ನಿದ್ರೆ ಅಂತ ಅರ್ಥ ಅಲ್ಲ. ಆಗ ಏನಾಯಿತು? ಇರುವಂಥದ್ದು ಎಷ್ಟು ಅವಸ್ಥೆ ಆಯಿತು? 2 ಅವಸ್ಥೆ, ಎಚ್ಚರ ನಿದ್ರೆ. ಕನಸು ನಮಗೆ ಎಚ್ಚರವೇ, ಕನಸಲ್ಲ ಅದು. ಕನಸು ನಮಗೆ ಎಚ್ಚರವೇ ಆಗಿ ಅದು ತೋರುವ ಕಾಲದಲ್ಲಿ ನಮಗೆ ಕನಸು ಕನಸಾಗಿ ತೋರೋದಿಲ್ಲ, ಅದು ಎಚ್ಚರವಾಗೇ ತೋರುವಂಥದ್ದದು. ಈ ಎಚ್ಚರದ ಬುದ್ಧಿ ಅದನ್ನು ಕನಸು ಅಂತ ಹೇಳ್ತಾ ಇದೆ ಅಷ್ಟೆ. ಈ ಎಚ್ಚರದ ಬುದ್ಧಿ ಅದನ್ನು ಕನಸು ಅಂತ ಹೇಳ್ತಿದೆ. ಈಗ ನಮ್ಮ ಅನುಭವ ಹೇಗಿದೆ ಅಂತ ನಾವು ಅಂದುಕೊಂಡಾಗ ನಮ್ಮ ಅನುಭವ ಇರುವಂಥದ್ದು ಎಚ್ಚರ ನಿದ್ರೆ ಅನ್ನುವ ಒಂದು ಅನುಭವವನ್ನು ನಾವು ಪಡೆದುಕೊಂಡಿದ್ದೇವೆ. ಈಗ ನಿದ್ರೆಯ ವಿಚಾರವನ್ನು ಸ್ವಲ್ಪ ಮಾಡೋಣ. ಆಯಿತು, ಎಚ್ಚರ ಹೀಗಿರುವಂಥದ್ದು, ಕನಸು ಹೀಗಿರುವಂಥದ್ದು. ನಿದ್ರೆಯನ್ನು ನಾವು ಅವಸ್ಥೆ ಅಂತ ಹೇಳಬೇಕಾದ್ರೆ ಅದನ್ನು ಕಂಡವರು ಯಾರು? ಅದನ್ನು ಕಂಡವರು ಯಾರು? ನಿದ್ರೆಯನ್ನು ಕಂಡವರು ಯಾರು? ನಿದ್ರೆ ಹೌದು. ಈಗ ಅಪ್ಪ ಎಂಥ ನಿದ್ದೆ ಅಂತೀಯ, 9 ಗಂಟೆಗೆ ಮಲಗಿದವನು 8 ಗಂಟೆಗೆ ಎದ್ದಿದ್ದೀನಿ ನೋಡಪ್ಪ, 9 ಗಂಟೆಗೆ ಮಲಗಿದವನು 8 ಗಂಟೆಗೆ ಎದ್ದಿದ್ದೀನಿ. ನಿಮಗೆ ಎಚ್ಚರದೊಳಗೆ ಬೆಳಗ್ಗೆ 7 ಗಂಟೆಗೆ 6 ಗಂಟೆಯಿಂದ ಸಂಜೆಯ 9 ಗಂಟೆ ಅಂದರೂ ಸುಮಾರು ಒಂದು 15 ಗಂಟೆಗಳ ಅವಧಿ ಏನಿದೆ, ಎಷ್ಟು ದೀರ್ಘ ಅಂತ ಅನಿಸುತ್ತೆ. ಅದೇ ನೀವು ಮಲಗಿ ಬೆಳಗ್ಗೆ ಅಲಾರಾಮ್ ಹೊಡೆದಾಗ ಇಷ್ಟು ಬೇಗ ಆಗೋಯ್ತಾ ಅಂತ ಅನಿಸುತ್ತೆ, ಇಷ್ಟು ಬೇಗ ಆಗೋಯ್ತಾ ಅನಿಸುತ್ತೆ. ಎಚ್ಚರದ ಅವಧಿ ನಮಗೆ ದೀರ್ಘ ಅಂತಲೂ ನಿದ್ರೆಯ ಅವಧಿ ಸ್ವಲ್ಪ ಅಂತಲೂ ಅದು ಸತ್ಯವಾ? ಅದು ಹಂಗಿದೆಯಾ? ಇಲ್ಲ. ಅದು ಈ ಅವಧಿ ಎಷ್ಟಿದೆಯೋ, ಕಾಲ ಪ್ರಮಾಣ ಎಷ್ಟಿದೆಯೋ ಅದು ಅಷ್ಟೇ ಕಾಲ ಇರುವಂಥದ್ದು. ಆದರೆ ಅಲ್ಲಿ ಏನಾಗ್ತಾ ಇದೆ, ಈ ಎಚ್ಚರದ ಪ್ರಮಾತೃ ಎಚ್ಚರಗೊಂಡಾಗ, ನಾನು ಎಚ್ಚರವಾಗಿದ್ದೇನೆ ಅಂತ ಆದಾಗ ಈ ನಮ್ಮ ಅಂತಃಕರಣಗಳು ಎಷ್ಟೆಷ್ಟು ವೇಗವಾಗಿ ಓಡತ್ತೋ ಅಷ್ಟಷ್ಟು ನಮಗೆ ಕಾಲ ದೀರ್ಘವಾಗ್ತಾ ಬರುತ್ತೆ. ಈಗ ನೋಡಿ, ಯಾರೋ ಬರ್ತಾರೆ, ಹೋಗಿ ಕರ್ಕೊಂಡು ಬಾ ಅಂತ ಹೇಳಿ ಒಂದು ಬಸ್ ಸ್ಟ್ಯಾಂಡಿಗೆ ಹೋಗಿ ನಿಂತ್ಕೊಳ್ಳಿ. ನೀವು ಪ್ರತಿ 10 ಸೆಕೆಂಡಿಗೆ ವಾಚ್ ನೋಡ್ತೀರಾ, ಬಸ್ ನೋಡ್ತೀರಾ. ಆಗಿರುತ್ತೆ 5 ನಿಮಿಷ ನೀವು ಬಂದು ಎಷ್ಟೋ ಹೊತ್ತಾಯಿತು ಅಂತ ಅನುಭವಕ್ಕೆ ಬರ್ತಾ ಇರುತ್ತೆ. ಬರ್ತಿರುತ್ತೋ ಇಲ್ವಾ? ಅನುಭವಕ್ಕೆ ಬರ್ತಿರುತ್ತೆ. ಯಾಕೆ? ನಮ್ಮ ಪ್ರತ್ಯಯ ಅಷ್ಟು ವೇಗವಾಗಿ, ನನ್ನ ಅಂತಃಕರಣದ ಪ್ರತ್ಯಯ ಅಷ್ಟು ವೇಗವಾಗಿ ಓಡ್ತಾ ಇದೆ. ಆಗ ಏನಾಯಿತು? ಕಾಲ ದೀರ್ಘವಾಯಿತು. ಅದೇ ಯಾವುದಾದರೂ ಒಂದು ಇಷ್ಟದ ಒಂದು ಧಾರಾವಾಹಿಯೋ ಅಥವಾ ಇಷ್ಟವಾದಂತಹ ಒಂದು ಪ್ರವಚನವೋ ಅಥವಾ ಇಷ್ಟವಾದಂತಹ ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಕೂತ್ಕೊಳ್ಳಿ, ಆಗಲೇ ಆಗೋಯ್ತಾ ಟೈಮು ಅಂತ ಅನಿಸತ್ತೆ. ಯಾಕೆ ಅನಿಸತ್ತೆ? ನನ್ನ ಅಂತಃಕರಣದ ಪ್ರತ್ಯಯ ಶಾಂತವಾಗಿದೆ. ಅದಕ್ಕೆ ನನ್ನ ಅಂತಃಕರಣದ ಪ್ರತ್ಯಯ ಏನಾಗುತ್ತೆ? ಶಾಂತವಾಗಿದೆ. ಅದಕ್ಕೆ ನಿದ್ರೆ ಯಾಕಷ್ಟು ಸುಲಭ ಅನಿಸುತ್ತೆ ಅಲ್ಲ? ಅಂತಃಕರಣವೇ ಇಲ್ಲ ಅದಕ್ಕೆ. ಅಲ್ಲಿ ಓಡಾಡುವುದಕ್ಕೆ ಏನಿದೆ ಅಲ್ಲಿ? ಅಂತಃಕರಣವೇ ಇಲ್ಲ ಅದಕ್ಕೆ. ನಿಮಗೆ ಯಾವತ್ತಾದ್ರೂ ನಿದ್ರೆ ದೀರ್ಘ ಅಂತ ಅನಿಸಿದೆಯಾ? ನಿದ್ರೆಯ ಸಂದರ್ಭದಲ್ಲಿ ನಾನು 4 ಗಂಟೆ ನಿದ್ದೆ ಮಾಡಿದೆ ಅಂತ ಹೇಳ್ತೀವಿ. ನಿದ್ರೆಯ ಸಂದರ್ಭದಲ್ಲಿ ನೀವು ಎಷ್ಟು ಹೊತ್ತು ನಿದ್ದೆ ಮಾಡಿದ್ರಿ ಅನ್ನೋದು ಗೊತ್ತಿದೆಯಾ? ನಮ್ಮ ಬುದ್ಧಿ ಏನು ಮಾಡುತ್ತೆ? ನಾನು ಮಲಗಿದ್ದು ಎಷ್ಟು ಗಂಟೆಗೆ? 2 ಗಂಟೆಗೆ. ಎದ್ದಿದ್ದು ಎಷ್ಟು ಗಂಟೆಗೆ? 6 ಗಂಟೆಗೆ. ಹಾಗಾದ್ರೆ ನಾನು 4 ಗಂಟೆ ನಿದ್ದೆ ಮಾಡಿದ್ದೀನಿ ಅಂತ ಹೇಳುತ್ತೆ. ಹಾಗಾದರೆ 4 ಗಂಟೆ ನಿದ್ದೆ ಮಾಡಿದ್ದೀನಿ ನಾನು ಅಂತ ಹೇಳುತ್ತೆ. ಅರೆ, ನಿದ್ರೆಯ ಸಂದರ್ಭದಲ್ಲಿ ಕಾಲ ಇದೆಯಾ? ನಮ್ಮ ಈ ಎಚ್ಚರದ ಬುದ್ಧಿ ಏನು ಮಾಡುತ್ತೆ? ತಾನು ಎಚ್ಚರಗೊಂಡಾಗ ಇರುವ ಸಮಯ ಮತ್ತೆ ಎಚ್ಚರಗೊಂಡಾಗ ಇರುವ ಸಮಯದ ಮಧ್ಯಾವಧಿಯನ್ನು ಹಿಡಿದು ಇಷ್ಟೊತ್ತು ನಿದ್ದೆ ಮಾಡದೆ ಅಂತ ಹೇಳುತ್ತೆ. ಇಷ್ಟೊತ್ತು ನಿದ್ದೆ ಮಾಡಿದ್ದೀನಿ ನಾನು ಅಂತ ಹೇಳುತ್ತೆ. ಈ ರೀತಿಯಾಗಿ ನಮ್ಮ ಈ ಎಚ್ಚರದ ಮೇಲಿರುವಂತಹ ಅಭಿಮಾನ ನಮ್ಮೆಲ್ಲರನ್ನು ಮೋಸ ಮಾಡ್ತಾ ಇದೆ. ಏನು ಮಾಡ್ತಿದೆ ಹೇಳಿ? ಮೋಸ ಮಾಡ್ತಾ ಇದೆ. ನೀನು ಸರಿ, ನಾನೇ ಸತ್ಯ, ನನ್ನನ್ನೇ ಸತ್ಯ ಅಂತ ಹೇಳು, ನನ್ನನ್ನೇ ಸತ್ಯ ಅಂತ ಹೇಳು. ನಿಜವಾಗಲೂ ನೋಡಿದರೆ ಕನಸಿನಷ್ಟೇ ಸುಳ್ಳು ಎಚ್ಚರವೂ ಕೂಡ. ಪಾರಮಾರ್ಥಿಕ ಸತ್ಯದ ಆಧಾರದ ಮೇಲೆ ನೋಡಿದಾಗ ಸೃಷ್ಟಿಯೇ ಸುಳ್ಳು ಅಂತ ನಾವು ಹೇಳುವಂಥವರು. ಅಂಥದ್ರೊಳಗೆ ಸೃಷ್ಟಿಯ ಒಳಗಿರುವಂತಹ ಎಚ್ಚರ ಸುಳ್ಳಾಗದೇ ಇರುತ್ತೆ. ನಾವು ಅಂದುಕೊಳ್ತೇವೆ
ಜಗತ್ತು ಎಚ್ಚರವಾಗಿದೆ, ನಾನಿದ್ದೇನೆ ಅಂತ ಅಂದುಕೊಳ್ತಾ ಇದ್ದೇವೆ. ತಪ್ಪದು. ನನ್ನೊಳಗೆ ಜಗತ್ತಿದೆ, ಜಗತ್ತಿನೊಳಗೆ ನಾನಿಲ್ಲ. ಯಾವಾಗ ನಾನು ಎಚ್ಚರಗೊಳ್ಳುತ್ತೇನೋ ಆಗ ನನ್ನ ಅನುಭವ ನಾನು ಇಂಥವ, ನಾನು ಸುದರ್ಶನ, ನಾನು ಇಂಥವರ ಮಗ, ನಾನು ಇಂಥ ಊರು, ನಾನು ಇಂತಹ ಕೆಲಸವನ್ನು ಮಾಡುವವನು, ಎಲ್ಲವೂ ಕೂಡ ನನಗೆ ಬರ್ತಾ ಹೋಗುತ್ತೆ. ಮೊದಲು ನಾನು ಎಚ್ಚರಗೊಳ್ತೇನೆ. ಆ ನಾನು ಎಚ್ಚರಗೊಂಡಾಗ ನನ್ನಲ್ಲಿ ಏನಿದೆ, ಸಮಸ್ತ ಪ್ರಪಂಚ, ಸಮಸ್ತ ಕಾಲ, ಸಮಸ್ತ ಅವಸ್ಥೆಗಳು ಎಲ್ಲವೂ ಕೂಡ ನನ್ನೊಳಗೆ ಕಲ್ಪಿತವಾಗಿರುವಂಥದ್ದು, ನಿಜವಾಗಲೂ ಇರುವಂಥದ್ದಲ್ಲ. ಯಾವಾಗ ಇವೆಲ್ಲವೂ ಕಲ್ಪಿತಗೊಂಡಿದೆ, ಇಂತಹ ಕಲ್ಪಿತಗೊಂಡಿರುವಂಥದ್ದನ್ನ ಈ ಎಚ್ಚರದ ಬುದ್ಧಿ ಏನು ಮಾಡ್ತಿದೆ, ಇದು ಸತ್ಯ ಅಂತ ಹೇಳ್ತಾ ಇದೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ, ಇದು ಸುಳ್ಳು, ಇದು ಸುಳ್ಳು. ಅರರೆ, ಯಾಕೊತ್ತ ಅಷ್ಟೊಂದು ಪ್ರಬಲವಾಗಿ ಹೇಳುತ್ತೆ? ಒಬ್ಬ ಕಳ್ಳ ತಾನು ತಗೊಂಡ್ಬಿಟ್ಟ ಅಂದರೆ ಬೇರೆಯವ್ರ ಮೇಲೆ ಭಾರಿ ಆಪಾದನೆಯನ್ನು ಮಾಡ್ತಾನೆ. ಇವನೇ ತಗೊಂಡಿರ್ಬೇಕು, ನಾನು ಬರ್ತಾ ಇರ್ಬೇಕಾದ್ರೆ ಇವನೇ ಅಲ್ಲಿ ಓಡಾಡ್ತಿದ್ದ. ತಗೊಂಡಿರೋನು ಯಾರು? ಅವನೇ ತಗೊಂಡವನು ಏನು ಮಾಡ್ತಾನೆ, ಮತ್ತೊಬ್ಬರನ್ನ ಸುಳ್ಳು ಸುಳ್ಳು ಸುಳ್ಳು, ನೀನು ಇಂಥವ ಅಂಥವ ಅಂಥವ ಅಂತ ಹೇಳ್ತಾನೆ. ಈ ಎಚ್ಚರ ಮಾಡ್ತಿರೋದು ಅದೇ. ಎಲ್ಲಿ ನೀನು ನನ್ನನ್ನೇ ಸುಳ್ಳು ಅಂತ ಹೇಳ್ಬಿಡ್ತೀಯೋ ಅಂತ ಬೇರೆದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾನೆ ಅವನು. ಶಾಸ್ತ್ರ ಏನು ಹೇಳ್ತಾ ಇದೆ, ನೀನೇ ಸುಳ್ಳು ಕೊಣೋ ಅಂತ. ಗೌಡಪಾದರು ಇಡೀ ಅವಸ್ಥಾತ್ರಯ ವಿಚಾರವನ್ನು ಹೇಳಿದ ನಂತರ ಕೊನೆಗೊಂದು ಶ್ಲೋಕವನ್ನು ಬರೆದರು. ಅವಸ್ಥಾರಹಿತಂ ಮೂಢೈಃ ತ್ರ್ಯವಸ್ಥಮಿತಿ ಕಲ್ಪಿತಃ ಅಜಮನಿದ್ರಮಸ್ವಪ್ನಂ ಅದ್ವೈತಂ ಬುಧ್ಯತೆ ತದಾ. ನಾವು ಈ ಎಚ್ಚರವು ಕನಸು ಮತ್ತು ನಿದ್ರೆ ಇಲ್ಲ, ಎಚ್ಚರ ನಿದ್ರೆ, ನಿದ್ರೆಯನ್ನು ನಾನು ಅವಸ್ಥೆ ಅಂತ ಇಟ್ಟುಕೊಳ್ಳಿಲ್ಲ ಅಂದರೆ ಏನಾಗ್ತಿದೆ, ನಿಜವಾಗಲೂ ಮೂರೂ ಅವಸ್ಥೆಗಳು ಇಲ್ಲವೇ ಇಲ್ಲ. ಮೂರು ಅವಸ್ಥೆಗಳು ಕೂಡ ಏನೋ ಇಲ್ಲವೇ ಇಲ್ಲ. ಅವಸ್ಥಾರಹಿತಂ ಮೂಢೈಹಿ, ಅವಸ್ಥೆಗಳು ಇಲ್ಲದೆ ಹೋದರೂ ಕೂಡ ನಾವು ಏನಂತ ಹೇಳ್ಕೊಳ್ತಿದ್ದೇವೆ, ತ್ರಿ ಅವಸ್ಥಮಿತಿ ಕಲ್ಪಿತಃ. ನಾವುಗಳೇ ಕಲ್ಪನೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಏನಂತ, ಮೂರವಸ್ಥೆ ಇದೆ, ಮೂರವಸ್ಥೆ ಇದೆ, ಮೂರವಸ್ಥೆ ಇದೆ, ಮೂರು ಅವಸ್ಥೆಯೂ ಸುಳ್ಳೆ ಆಗಿರುವಂಥದ್ದು. ಮೂರು ಅವಸ್ಥೆಯೂ ಕೂಡ ಸುಳ್ಳೆ ಆಗಿರುವಂಥದ್ದು. ನಿಜವಾದಂತಹ ಅವಸ್ಥೆ ಅಂದ್ರೆ ಯಾವುದು, ಸ್ಥಿತಿ ಯಾವುದು ನೋಡಿ. ನಿಜವಾದ ಅವಸ್ಥೆ ಅಲ್ಲ, ಅದು ಸ್ಥಿತಿ ಯಾವುದು? ಅಜಂ ಅನಿದ್ರಂ ಅಸ್ವಪ್ನಂ. ಅವನು ಹೇಳ್ಬೇಕಾಗಿಲ್ಲ, ಅವನು ನಿದ್ರೆಯೂ ಇಲ್ಲದವನು, ಕನಸೂ ಇಲ್ಲದೆ ಇರುವಂತಹ ಆ ಅದ್ವೈತ ಸ್ವರೂಪವೇ ನಾನಾಗಿರುವವನು. ಅವನೇ ಸಾಕ್ಷಿ ಚೈತನ್ಯನು. ಅವನು ಹೇಗಿರುವಂಥವನು? ಸಾಕ್ಷಿ ಚೈತನ್ಯ. ಅವನು ಆ ಸಾಕ್ಷಿಯ ಆಧಾರದ ಮೇಲೆಯೇ ನಾವುಗಳು ಈ ಎಲ್ಲ ಲೌಕಿಕ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಈ ಎಚ್ಚರ ಇಷ್ಟೊಂದು ತಾಂಡವವಾಡಿ ಕುಣಿತಾ ಇದೆ, ಇದು ತಾಂಡವವಾಡಿ ಕುಣಿತಾ ಇದೆ. ಈಗ ನಾನು ಅಂದುಕೊಳ್ತೇನೆ, ಇವತ್ತಿಗೆ ನನಗೆ 33 ವರ್ಷ ಆಯ್ತಪ್ಪ, ಇವತ್ತಿಂದ ನನಗೆ 34 ವರ್ಷ ಅಂದ್ರೆ ಏನರ್ಥ ಆಯ್ತು? ನೀನು 33 ವರ್ಷ ಮುಗೀತು ಅನ್ನುವಂಥದ್ದು ಹೇಗೆ ಇಟ್ಕೊಂಡಿದ್ಯಾ ನೀನು? ಈ ಎಚ್ಚರದ ಪ್ರಮಾತೃ ನಾನು ಹೇಳ್ತಾನೆ, ನಮ್ಮಪ್ಪ ಹೇಳ್ತಾನೆ ನೀನು ಇವತ್ತು ಹುಟ್ಟಿದೀಯಾ ಅಂತ, ನಮ್ಮಮ್ಮ ಹೇಳ್ತಾನೆ ಇವತ್ತು ಹುಟ್ಟಿದೀಯಾ ಅಂತ. ಒಂದು 10 ತಿಂಗಳು, 12 ತಿಂಗಳು, 16 ತಿಂಗಳು, 20 ತಿಂಗಳು, 4-5 ವರ್ಷ ಆಗುವವರೆಗೂ ಕೂಡ ನಾನು ಯಾವತ್ತು ಹುಟ್ಟಿದ್ದೀನಿ ಅನ್ನೋದು ನಂಗೆ ಗೊತ್ತಿರಲ್ಲ. ನನಗೆಲ್ಲರೂ ತುಂಬ್ತಾರೆ, ನೀನು ಇಂಥವನು, ನೀನು ಇಂಥವನು, ಇಂಥವನು, ನೀನು ಇವತ್ತು ಹುಟ್ಟಿದೀಯಾ, ನೀನು ನನ್ನ ಮಗ, ನೀನು ನನ್ನ ಮಗಳು, ನಿಂದು ಈ ಮನೆ, ನೀನು ಈ ಓದಬೇಕು. ಅವನ್ನೆಲ್ಲ ನಮಗೆ ಎಚ್ಚರದ ಪ್ರಮಾತೃವಿಗೆ ತುಂಬಿ 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 ಏನು ಮಾಡಿಬಿಡ್ತಾರೆ, ನಾನು ಅಂದರೆ ಇದೆ ಅನ್ನುವ ಭಾವನೆಯನ್ನು ನಾವು ತಂದುಕೊಂಡು ಬಿಡ್ತೇವೆ. ಈ ಒಂದು ಗುಂಗಿ ಹುಳು ಬರುತ್ತೆ, ಕಣಜ ಅಂತ ಹೇಳ್ತೇವೆ. ಅದೇನು ಮಾಡುತ್ತೆ ಅಂದರೆ ಬೇರೊಂದು ಹುಳುವನ್ನು ತಂದು ತನ್ನ ಒಂದು ಗೂಡೊಳಗಿಟ್ಟುಕೊಳ್ಳುತ್ತೆ. ಗೂಡೊಳಗಿಟ್ಟುಕೊಂಡು ಅದಕ್ಕೆ ಮಣ್ಣಿನಿಂದ ಮುಚ್ಚಿಬಿಡತ್ತೆ. ಮುಚ್ಚಿ ಅದರ ಸುತ್ತ ಗುಯ್ ಅಂತ ಸುತ್ತಾ ಇರುತ್ತೆ.
ಅದು ಯಾವುದೋ ಹುಳು, ಅದು ಇದು ತಂದು ಇಟ್ಕೊಳ್ಳುತ್ತೆ ತನ್ನ ಗೂಡಲ್ಲಿ. ಆ ಗುಯ್ ಶಬ್ದ ಕೇಳಿ 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 ಏನಾಗ್ಬಿಡುತ್ತೆ ಗೊತ್ತಾ, ಅದು ಹೊರಗಡೆ ಬರಬೇಕಾದ್ರೆ ಕಣಜವಾಗಿ ಹೊರಗೆ ಬಂದ್ಬಿಡುತ್ತೆ. ನಾನು ಕಣಜ ಅನ್ನುವ ಭಾವನೆಯಿಂದ ಹೊರಗಡೆ ಬಂದ್ಬಿಡುತ್ತೆ. ಹಾಗೆ ನಮ್ಮ ನಾನು ಅನ್ನುವಂತಹ ಅಭಿಮಾನವನ್ನ, ನಾನು ಇಂಥವನು ಅಂತ ನನ್ನ ಮೇಲೆ ನಾನು ಆರೋಪಣೆಯನ್ನು ಮಾಡಿಕೊಂಡು, ಆ ಆರೋಪಣೆಗೆ ಅನುಕೂಲವಾಗಿ ಇನ್ನುಳಿದ ಎಲ್ಲವನ್ನೂ ತಪ್ಪು, ಇನ್ನೆಲ್ಲವೂ ಅಸತ್ಯ, ಈಗ ನನ್ನಲ್ಲಿರುವಂತಹ ಈ ಒಂದು ನಾನು ಈ ದೇಹೇಂದ್ರಿಯ ಮನೋಬುದ್ಧಿಗಳ ಸಂಘಾತದಿಂದ ಕೂಡಿರುವಂತಹ ಈ ನನಗೆ ಯಾವ ಅನುಭವವು ಆಗುತ್ತಿದೆಯೋ ಅದೇ ಸತ್ಯ ಅಂತ ನಾನು ಅಂದುಕೊಂಡು ಲೌಕಿಕ ವ್ಯವಹಾರಗಳನ್ನು ನಾನು ಮಾಡ್ತಾ ಇದ್ದೇನೆ, ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದೇನೆ. ಶಾಸ್ತ್ರ ಹೇಳುತ್ತೆ, ನೀನು ಯಾವುದನ್ನ ನೀನು ನಾನು ಅಂತ ಅಂದುಕೊಂಡಿದೆಯೋ ಅದೇ ಸುಳ್ಳು ಕಣೋ, ಅದೇ ಸುಳ್ಳು. ಸುಳ್ಳಿನ ಆಧಾರದ ಮೇಲೆಯೇ ನೀನು ನಿಂತವನಾಗಿದೀಯಾ, ಸುಳ್ಳಿನ ಆಧಾರದ ಮೇಲೆಯೇ ನಿಂತವನು ಆದಂಥವನಾಗಿದೆಯಾ. ಆದ್ದರಿಂದ ಏನು, ನಾವುಗಳು ಹೇಳುವಂಥದ್ದೇನು, ಆ ಸಾಕ್ಷಿಯ ಆಧಾರದ ಮೇಲೆ ನಾನು ನಿಂತಾಗ, ಸಾಕ್ಷಿಯ ಆಧಾರದ ಮೇಲೆ ನಾನು ನಿಂತು ಇಡೀ ಈ ಜಗತ್ತನ್ನು ನೋಡಿದಾಗ ನಮಗೆ ಕಾಣಿಸುವಂಥದ್ದೇನು, ಯಾವ ಅವಸ್ಥೆಗಳಾಗಲಿ, ಯಾವ ರೀತಿಯಾದಂತಹ ಒಂದು ಕಾಲಘಟ್ಟಗಳಾಗಲಿ, ಕಾಲ ಪರಿಮಿತವಾಗಲಿ ಯಾವುದೂ ಇಲ್ಲ. ಕಾಲಾತೀತವಾಗಿ ಹೋಗ್ತೇನೆ ನಾನು. ನನ್ನೊಳಗಿರುವಂಥದ್ದು ಕಾಲ, ಕಾಲದೊಳಗೆ ನಾನಿಲ್ಲ. ನಾವು ಹೇಳ್ತೇವೆ ಜ್ಞಾನ ಮಾಡ್ಕೋಬೇಕು ಸ್ವಾಮಿ, ಜ್ಞಾನ ಆಗತ್ತೆ, ಅವ್ರು ಜ್ಞಾನಿಗಳಾಗಿದ್ರು. ಅರರೆ, ಆ ಜ್ಞಾನ ಕಾಲದಲ್ಲಾಗತ್ತಾ? ಜ್ಞಾನ ಮಾಡ್ಕೊಳ್ಬೇಕು ಅಂದ್ರೆ ಅರ್ಥ ಏನು? ಜ್ಞಾನಕ್ಕೋಸ್ಕರ ಪ್ರಯತ್ನ ಪಡಬೇಕು ಅಂತ ಅಷ್ಟೇ ಅರ್ಥ. ಜ್ಞಾನ ಅನ್ನುವಂಥದ್ದು ಯಾವಾಗ ಆಗತ್ತೆ ನೋಡಿ. ನಮ್ಮ ಸ್ವಾಮಿಗಳಿಗೊಬ್ಬರು ಗುರುಗಳಿದ್ರು, ಕೆ ಕೃಷ್ಣಸ್ವಾಮಿ ಅಯ್ಯರ್ ಅಂತ. ಅವರು ತುಂಬ ಚೆನ್ನಾಗಿ ಪಿಟೀಲು ವಾದಕರಾಗಿದ್ದರು. ಸ್ವಾಮಿಗಳಿಗೆ ಇಷ್ಟೊಂದು ವೇದಾಂತದ ಬಗ್ಗೆ ಆಸಕ್ತಿ ಬರುವುದಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಿಗೆ ಮತ್ತು ವೇದಾಂತ ವಿಚಾರದ ಸೂಕ್ಷ್ಮ ವಿಷಯಗಳು ತಿಳಿಯುವುದಕ್ಕೆ ಆ ಮಹನೀಯರೇ ಕಾರಣ. ಕೃಷ್ಣಸ್ವಾಮಿ ಅಯ್ಯರವರೇ ಕಾರಣರಾಗಿರುವಂಥವ್ರು. ಇದೇ ಬೆಂಗಳೂರು ನಗರಕ್ಕೆ ಒಬ್ಬರು ಮಹಾಯೋಗಿಗಳು ಬಂದ್ರಂತೆ. ಯೋಗಿಗಳು ಬಂದಾಗ ಅವ್ರಿಗೆ ಏನಂತ ಅಂದರೆ, ನಿಮ್ಮ 3 ಪ್ರಶ್ನೆಗಳನ್ನು ನಿಮ್ಮ ಕೈಯಲ್ಲಿ ಅಥವಾ ಒಂದು ಪೇಪರಲ್ಲಿ ಬರ್ಕೋಬೇಕು. ಆ 3 ಪ್ರಶ್ನೆಗಳಿಗೂ ಅವರು ಆ ಪ್ರಶ್ನೆಯನ್ನು ನೋಡದೆ ಉತ್ತರ ಕೊಡ್ತಾ ಇದ್ರಂತೆ. ಕೃಷ್ಣಸ್ವಾಮಿ ಅವರಿಗೆ ಅದು ಹಾಸ್ಯಾಸ್ಪದ ಅಂತ ಅನ್ನಿಸ್ಬಿಡ್ತು. ಅವರು 2 ಪ್ರಶ್ನೆಯನ್ನ, ಸಂಸಾರದ ಪ್ರಶ್ನೆಯನ್ನ, ಇನ್ನೊಂದು ಬೇರೆ ಪ್ರಶ್ನೆಯನ್ನ ಬರ್ಕೊಂಡಿದ್ರು. 3ನೇ ಪ್ರಶ್ನೆ ಆ ಯೋಗಿಗಳಿಗೆ ಪರೀಕ್ಷೆ ಮಾಡಬೇಕು ಅಂತ ಬರ್ಕೊಂಡಿದ್ರಂತೆ, ನಂದಿ ಬೆಟ್ಟ ಬೆಂಗಳೂರಿಗೆ ಯಾವಾಗ ಬರುತ್ತೆ ಅಂತ. ಅವ್ರು ಎಷ್ಟು ಸುಳ್ಳು ಸತ್ಯ ಪರೀಕ್ಷೆ ಮಾಡೋಕೆ, ನಂದಿ ಬೆಟ್ಟ ಬೆಂಗಳೂರಿಗೆ ಯಾವಾಗ ಬರುತ್ತೆ ಅಂತ ಬರ್ಕೊಂಡಿದ್ರಂತೆ. 3ನೇ ಅವರು ಪ್ರಶ್ನೆ ಮಾಡಿದ್ರಂತೆ. ಆ 3 ಪ್ರಶ್ನೆ, ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ರಂತೆ ಯೋಗಿಗಳು, 2ನೇ ಪ್ರಶ್ನೆಗೆ ಉತ್ತರ ಕೊಟ್ರಂತೆ, 3ನೇ ಪ್ರಶ್ನೆಗೆ 6 ತಿಂಗಳಿಗೆ ಅಂತ ಉತ್ತರ ಕೊಟ್ಬಿಟ್ರಂತೆ. ಇನ್ನು 6 ತಿಂಗಳಿಗೆ ಬರುತ್ತಪ್ಪ ಅಂತ. ಆಗ ತಕ್ಷಣ ಕೃಷ್ಣಸ್ವಾಮಿ ಅವರು ಎದ್ದು ತಕ್ಷಣ ಸಿಗ ಹಾಕ್ಕೊಂಡ್ರಿ, ನೀವು ತಪ್ಪು ಹೇಳಿದ್ರಿ ನನ್ನ ಪ್ರಶ್ನೆ ಅಂತ ಹೇಳಿ. ಏನು ಪ್ರಶ್ನೆ ಅಪ್ಪ ನಿಂದು ಅಂತ ಕೇಳಿದ್ರಂತ. ನಂದಿ ಬೆಟ್ಟ ಯಾವಾಗ ಬೆಂಗಳೂರಿಗೆ ಬರುತ್ತೆ ಅಂತ ನನ್ನ ಪ್ರಶ್ನೆ ಅಂತ. ನಾನು ಸರಿಯಾಗಿ ಉತ್ತರ ಕೊಟ್ಟನಲ್ಲ. ಏನು? ನಿನ್ನ ಕಾಲವಾಚಕ ಪ್ರಶ್ನೆಗೆ ನನ್ನ ಕಾಲವಾಚಕ ಉತ್ತರ. ಯಾವಾಗ ಅನ್ನುವುದಕ್ಕೆ ಉತ್ತರವೇ ಹೊರತು ನೀ ಹಿಂದೆ ಮುಂದೆ ಏನಾದರೂ ಬರ್ಕೋ. ನಿನ್ನ ಕಾಲವಾಚಕ ಪ್ರಶ್ನೆಗೆ ನನ್ನ ಕಾಲವಾಚಕ ಉತ್ತರ. ಜ್ಞಾನ ಯಾವಾಗ ಆಗತ್ತೆ ಅಂದ್ರೆ ಅದನ್ನ ಉತ್ತರ ಕೊಡಕ್ಕಾಗತ್ತಾ? ಯಾಕೆ? ಕಾಲ ಎಲ್ಲಿರೋದು? ನನ್ನೊಳಗಿರುವಂಥದ್ದು ಕಾಲ, ನಾನು ಕಾಲದೊಳಗಿರುವಂಥವನಲ್ಲ. ನಿದ್ರೆಯೊಳಗೆ ಕಾಲದ ಜ್ಞಾನವಿತ್ತ ನಿಮಗೆ? ಕನಸು ಆಗುವಂಥದ್ದು ಒಂದು ತಾಸು, 2 ತಾಸು, 3 ತಾಸು, ಎಷ್ಟೊತ್ತೇ ಆಗಲಿ, 1 ನಿಮಿಷ, 5 ನಿಮಿಷ ಆಗಲಿ. ಆ 5 ನಿಮಿಷದಲ್ಲಿ ಏನಾಗುತ್ತೆ? ಒಂದು 10 ದಿನದ ಘಟನೆಗಳು ನಡೆದು ಹೋಗುತ್ತೆ, 1 ವರ್ಷದ ಘಟನೆಗಳು ನಡೆದು ಹೋಗುತ್ತೆ. ನಾನು ಚಿಕ್ಕವನಾಗಿ ದೊಡ್ಡವನಾಗಿ, ನಾನು ಮುದುಕನಾಗಿ, ನನ್ನ ಮುಂದೆ ನನ್ನ ಮಕ್ಕಳೇ ಕುತ್ಕೊಂಡು ಅಳ್ತಿರೋದೆಲ್ಲ ಕನಸಾಗೋಗುತ್ತೆ. ಹುಟ್ಟಿದ್ದು ಮತ್ತು ಮುಕ್ತನಾಗುವಂತಹದ್ದು ಒಂದು ಸ್ವಲ್ಪ ಅವಧಿಯೊಳಗೆ ಆಗೋಗುತ್ತೆ. ಹಾಗಾದರೆ ಆ ಕಾಲ ಸುಳ್ಳ? ಅದು ಕನಸಿನ ಕಾಲಕ್ಕೆ ಅದು ಸರಿಯಾಗುತ್ತೆ.
ಎಚ್ಚರದ ಕಾಲಕ್ಕೆ ಇದು ಸರಿಯಾದಂಥದ್ದೇ. ನೀನು ಕನಸಿನ ಕಾಲ ಸುಳ್ಳು ಅಂತ ಹೇಳಿದ್ರೆ ಈ ಎಚ್ಚರದ ಕಾಲವೂ ನಿನಗೆ ಸುಳ್ಳು. ಈ ಎಚ್ಚರದ ಕಾಲವೂ ಕೂಡ ಏನಾಗಿರುವಂಥದ್ದು? ನಿನಗೆ ಸುಳ್ಳೇ ಆಗಿರುವಂಥದ್ದು. ಬರೀ ಸುಳ್ಳಲ್ಲ, ಸುಳ್ಳೇ ಒತ್ತು ಬಿಡಬೇಕು. ಎಚ್ಚರದ ಬುದ್ಧಿಗೊಂದು ಕುಠಾರ ಅದು. ಎಷ್ಟೆಷ್ಟರ ಮಟ್ಟಿಗೆ ನೀನು ಈ ಒಂದು ವಿಚಾರವನ್ನು ಸತ್ಯ ಸತ್ಯ ಅಂತ ನೀನು ಅಂದುಕೊಳ್ತೇಯೋ, ಎಚ್ಚರದ ಬುದ್ಧಿಯ ಮೇಲೆ ಅಭಿಮಾನವನ್ನು ಇಡ್ತೇಯೋ, ಅಷ್ಟಷ್ಟರ ಮಟ್ಟಿಗೆ ನೀನು ಆ ಶುದ್ಧವಾದ ಜ್ಞಾನಕ್ಕೆ ದೂರವಾಗ್ತಾ ಬರ್ತೀಯ. ನೀನೂ ಕೂಡ ನನ್ನಂತೆಯೇ, ನೀನೂ ಕೂಡ ಕನಸಿನಂತೆಯೇ ಅಂತ ಅಂದುಕೊಂಡಾಗ ಮಾತ್ರವೇ ನಮಗೇನಾಗುತ್ತೆ? ಆ ಒಂದು ಎಚ್ಚರದ ಬುದ್ಧಿ ಪರಿಪೂರ್ಣವಾಗಿ ಹೊರಟು ಹೋದದ್ದಾಗಿ, ಆ ಅಭಿಮಾನದ ಬುದ್ಧಿ ಹೊರಟು ಹೋದಂಥದ್ದಾಗಿ ಆ ಪರಮಾತ್ಮನೇ ಆಗುವಂಥದ್ದು ಆಗುತ್ತದೆ. ಆದ್ದರಿಂದ ಏನು, ಕೊನೆಯದಾಗಿ ಈ ಅವಸ್ಥಾತ್ರಯ ವಿಚಾರದ ಒಂದು ಉಪಸಂಹಾರವನ್ನು ನಾವುಗಳು ಮಾಡಬೇಕು ಅಂತ ಆದಾಗ, ಸುಷುಪ್ತಿ ಕಾಲದೊಳಗೆ ನಾವುಗಳೆಲ್ಲರೂ ಕೂಡ ಪರಮಾತ್ಮನೇ ಆಗಿರ್ತೇವೆ. ಪರಮಾತ್ಮನಿಗಿಂತ ಬೇರೆ ಏನೂ ಆಗಿರೋದಿಲ್ಲ. ನಾವು ಹೇಳ್ತಾರೆ, ಸುಷುಪ್ತಿ ಕಾಲದಲ್ಲೂ ಕೂಡ ನಮಗೆ ತಿಳಿಯದೇ ಇರುವಂತಹ ಅಜ್ಞಾನ ಅನ್ನುವಂಥದ್ದೊಂದಿರುತ್ತೆ. ಅದನ್ನು ಅವಿದ್ಯಾ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಉಪಪದವನ್ನು ಸೇರಿಸಿ ಮೂಲಾವಿದ್ಯಾ ಇತ್ಯಾದಿಗಳೆಲ್ಲ ಶಬ್ದಗಳನ್ನು ಸೇರಿಸಿ ಆ ವಿಚಾರವನ್ನು ಹೇಳ್ತಾರೆ. ಒಂದೇ ಒಂದು ವಿಚಾರವನ್ನು ಹೇಳಿಬಿಡ್ತೇನೆ. ವೇದಾಂತದೊಳಗೆ ಇರುವಂತಹ ವಿಷಯವನ್ನು ನಾವುಗಳು ಅರೆತರೆ ಮಾತ್ರವೇ, ಏನು ಹೇಳಿದೆಯೋ ಮೂಲ ವೇದಾಂತದಲ್ಲಿ ಅಷ್ಟು ಮಾತ್ರವೇ ನಮಗೆ ಸಾಕು. ಶಂಕರ ಭಗವತ್ಪಾದರು ನಮಗೆ ಏನು ತಿಳಿಸಿದಾರೋ ಅಷ್ಟು ಮಾತ್ರವೇ ನಮಗೆ ಸಾಕಾಗಿರುವಂಥದ್ದು. ಆದ್ದರಿಂದ ಯಾವುದೇ ಆ ಸುಷುಪ್ತಿಯೊಳಗೆ ಅಜ್ಞಾನ ಇದೆ, ಅವಿದ್ಯೆ ಇದೆ, ಇತ್ಯಾದಿಗಳಿದೆ, ನಾನೇ ಇಲ್ಲದೆ ಇರುವಾಗ ನನ್ನೊಳಗೆ ಅವಿದ್ಯೆ ಹೆಂಗಪ್ಪ ಇರುತ್ತೆ? ಸುಷುಪ್ತಿಯೊಳಗೆ ನಾನಿದ್ದೀನಿ ಅನ್ನುವುದರ ಅನುಭವ ಇರುತ್ತೆ ನಿಮಗೆ. ಹೌದು, ಎಚ್ಚರವಾಗಿದ್ದೇನೆ ಸತ್ಯ, ನಾನು ಕನಸನ್ನು ಕಾಣುವವನಾಗಿದ್ದೇನೆ ಸತ್ಯ. ಹೌದು, ಅಲ್ಲಿ ನೀನಿದೆಯಲ್ಲ, ಪ್ರಮಾತೃ ಇದ್ದಾನೆ. ಪ್ರಮಾತೃವೇ ಇಲ್ಲದೆ ಇದ್ದಾಗ ಯಾರಿಗವಿದ್ಯೆ? ಪ್ರಮಾತೃವೇ ಅನುಭವಿಸುವವನೇ ಇಲ್ಲದೆ ಇರುವಾಗ, ನೀನು ಅನುಭವಿಸುವವನಿಲ್ಲ ಅಂದ್ರೂ ನಾನು ಇರ್ತೀನಿ ಅಂದ್ರೆ ಆ ಇರ್ತೀನಿ ಅಂತ ಹೇಳೋನು ಯಾರು? ಇರ್ತೀನಿ ಅಂತ ಹೇಳುವವನು ಯಾರು? ಭಾಷ್ಯಕಾರ ಸುಷುಪ್ತಿ ಕಾಲೇ ಚ ಪರೇಣ ಬ್ರಹ್ಮಣ ಜೀವ ಏಕತಾಂ ಗಚ್ಚತಿ. ಸೂತ್ರ ಭಾಷ್ಯದಲ್ಲಿ 1:4 ಹೇಳಿದ್ದು, ಸುಷುಪ್ತಿ ಕಾಲದೊಳಗೆ ಈ ಪ್ರಮಾತೃ ಏನಿದ್ದಾನೆ ಆ ಜೀವನು ಪರಬ್ರಹ್ಮವೇ ಆಗಿರುವವನಾಗಿರುತ್ತಾನೆ. ಪರಬ್ರಹ್ಮವೇ ಆಗಿರುವವನಾಗಿರುತ್ತಾನೆ. ಪರಸ್ಮಾಚ್ಚ ಬ್ರಹ್ಮಣ ಪ್ರಾಣಾದಿಕಂ ಜಗಜ್ಜಾಯತೆ ಇದು ವೇದಾಂತ ಮರ್ಯಾದ. ಉಪನಿಷತ್ತು ಏನಕ್ಕೆ ಹೇಳ್ತಾ ಇದೆ? ಉಪನಿಷತ್ತುಗಳೆಲ್ಲವೂ ಆ ಪರಬ್ರಹ್ಮನೇ ಆಗಿರುವುದರಿಂದ ನಾವುಗಳು ಎಚ್ಚರಗೊಂಡಾಗ, ಈ ನಮ್ಮ ಬುದ್ಧಿ ಎಚ್ಚರದೊಳಗೆ ಜಾಗೃತವಾದಾಗ ತಕ್ಷಣ ನಾನು ಏನಂದುಕೊಳ್ತೇನೆ? ದೇಹೇಂದ್ರಿಯ ಮನೋಬುದ್ಧಿ ಸಂಘಾತಗಳಿಂದೆಲ್ಲವನ್ನೂ ಕೂಡ ಕೂಡಿರುವವು ನಾನು ಅಂತ ಅಂದುಕೊಂಡ್ಬಿಡ್ತೇನೆ. ನೋಡಿ ಎಷ್ಟು ಸೂಕ್ಷ್ಮ ಅಂದರೆ ನಮಗೆ ಈ ಅಭಿಮಾನ ಅನ್ನುವಂಥದ್ದು. ಅದಕ್ಕೊಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೇನೆ. ನಿಮಗೆ ನಿದ್ರೆಯೊಳಗೆ ಅಂತಃಕರಣ ಇರುತ್ತಾ? ಇರೋದಿಲ್ಲ. ಮನಸ್ಸಿರುತ್ತಾ? ಇರುವುದಿಲ್ಲ. ಯಾವುದಾದರೂ ಇಂದ್ರಿಯಗಳು ಕೆಲಸವನ್ನು ಮಾಡ್ತಾ ಇರುತ್ತಾ? ಮಾಡ್ತಾ ಇರೋದಿಲ್ಲ. ಈಗೊಂದು ಮಾತನ್ನು ತಿಳ್ಕೊಳ್ಳಿ. ನಿಮಗೆಲ್ಲರಿಗೂ ಚೆನ್ನಾಗಿ ನಿದ್ದೆ ಬಂದಿದೆ. ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಅಂತ ಅಂದುಕೊಳ್ಳಿ. ಬಹಳ ಒಳ್ಳೆ ನಿದ್ದೆ, ಗಾಢ ನಿದ್ರೆ ಬಂದಿದೆ. ಯಾರೋ ಒಬ್ಬ ನಿಮ್ಮನೆ ಬಾಗಲನ್ನು 3 ಸಲ ನಾಕ್ ಮಾಡ್ತಾನೆ, 3 ಸಲ ತಟ್ತಾನೆ. ಆ ಶಬ್ದ ನಿಮಗೆ ಹೇಗೆ ಅನಿಸುತ್ತೆ ಅಂದರೆ ತಕ್ಷಣ ಯಾರೋ ಅಂದುಬಿಡ್ತೀರ. ಅಂತಿರೋ ಇಲ್ವೋ? ಆ ಶಬ್ದ ಯಾರಿಗೆ ಕೇಳಿಸಿದ್ದು? ಆ ಶಬ್ದ ಇದೆಯಲ್ಲ, ಅದು ಯಾರಿಗೆ ಕೇಳಿಸಿದ್ದು? ಈಗ ನೀವೆಲ್ಲ ಏನು ಮಾಡ್ತಿದ್ರಿ? ಅಲ್ಲಿ ಯಾವುದಾದ್ರೂ ಇಂದ್ರಿಯಗಳು ಕೇಳಿಸ್ತಾ ಇತ್ತ? ಇಲ್ಲ, ಏನೂ ಇಲ್ಲ. ಆ ಶಬ್ದ ಹಾಗಾದ್ರೆ ಯಾರಿಗೆ ಕೇಳಿಸಿತ್ತು? ಅಷ್ಟೇ ಸಾಕು ಶಬ್ದ. ಆ ಶಬ್ದ ನಿಮಗೆ ಎಚ್ಚರ ಮಾಡಿಸ್ಬಿಡ್ತು. ಮಾಡಿಸ್ತಾ ಇಲ್ವೋ? ಮಾಡಿಸಿಬಿಡ್ತು. ಅದಕ್ಕೆ ಶಾಸ್ತ್ರ ಹೇಳ್ತು, ಶಬ್ದ ಶಕ್ತೇ ಅಚಿಂತ್ಯತ್ವಾತ್.
ನಮಗೆ ಊಹೆಯೂ ಮಾಡೋಕ್ಕೆ ಸಾಧ್ಯ ಇಲ್ಲ ಶಬ್ದ ಅನ್ನುವಂಥದ್ದು. ಇದೇ ಸೂತ್ರವನ್ನು ನಾವು ಈಗ ಯೋಚನೆ ಮಾಡಬೇಕು. ವೇದಾಂತ ಅನ್ನುವಂಥದ್ದು, ಉಪನಿಷತ್ತು ಅನ್ನುವಂಥದ್ದು ಎಲ್ಲವೂ ಶಬ್ದವೇ ಆಗಿರುವಂಥದ್ದು. ಶಬ್ದವಲ್ಲದೆ ಬೇರೇನೂ ಅಲ್ಲ. ಬ್ರಹ್ಮ, ಪರಮಾತ್ಮ, ಆತ್ಮ, ಜೀವ, ಅವಸ್ಥಾತ್ರಿ ಇವೆಲ್ಲ ಏನೋದೆಲ್ಲ ಶಬ್ದವೇ ಆಗಿರುವಂಥದ್ದು. ಆದರೆ ಈ ವೇದಾಂತದ ಶಬ್ದಗಳು, ಉಪನಿಷತ್ತಿನ ಶಬ್ದಗಳು ಏನು ಮಾಡ್ತಾ ಇದೆ ಅಂದರೆ, ಶಬ್ದಕ್ಕೂ ಅತೀತವಾಗಿರುವಂತಹ ಪರಮಾತ್ಮನನ್ನು ತಿಳಿಸಿಕೊಡುವ ಶಕ್ತಿ ಇವಕ್ಕಿದೆ. ಉಪನಿಷತ್ತು ಏನದು? ಒಂದು ಶಬ್ದ. ಭಗವಂತನನ್ನು ನಾವೇ ಹೇಳ್ತೀವಿ ನಾಮರೂಪಯೋಹೋ, ಆ ನಾಮರೂಪಗಳಿಗಿಂತಲೂ ಕೂಡ ಬೇರೆ ಇರುವವನು ಅಂತ ಹೇಳ್ತೀವೋ ಇಲ್ವೋ? ಹೇಳ್ತೀವಿ. ನಾಮರೂಪಗಳಿಗಿಂತಲೂ ಬೇರೆ ಇರುವವನು ಅಂತ ನಾವುಗಳೇ ಹೇಳಬೇಕಾದ್ರೆ ಉಪನಿಷತ್ತುಗಳೆಲ್ಲವೂ ಕೂಡ ಶಬ್ದವೇ ಆಗಿರುವಂಥದ್ದು, ಅದರೊಳಗೆ ಹೇಳುತ್ತಿರುವುದೆಲ್ಲವೂ ನಾಮವೇ ಆಗಿರುವಂಥದ್ದು. ಹೀಗಿರಬೇಕಾದ್ರೆ ಈ ಶಬ್ದಗಳ ಮೂಲಕ ಶಬ್ದಾತೀತನಾಗಿರುವಂತಹ ಪರಮಾತ್ಮನ ಹೆಂಗೆ ಕಂಡುಕೊಳ್ತೇವೆ? ಅದಕ್ಕಿದೆ ಉದಾಹರಣೆ. ಏನು? ಆ ಶಬ್ದದ ಶಕ್ತಿಯನ್ನ ನಾವುಗಳು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಉಪನಿಷತ್ತುಗಳು ಶಬ್ದವೇ ಆಗಿದ್ದರೂ ನಾವುಗಳು ವಿಚಾರ ಮಾಡ್ತಾ ಇರುವಂಥದ್ದೆಲ್ಲವೂ ಕೂಡ ಈ ಎಚ್ಚರದ ಬುದ್ಧಿಯೇ ಈ ವೇದಾಂತ ವಿಚಾರವನ್ನು ಮಾಡ್ತಾ ಇರುವಂಥದ್ದಾದರೂ, ಈ ಎಚ್ಚರದ ಬುದ್ಧಿಯೇ ಗುರುವಿನ ಉಪದೇಶವನ್ನು ಕೇಳಿಸಿಕೊಳ್ಳುತ್ತಿರುವಂಥದ್ದಾದರೂ, ಈ ಎಚ್ಚರದ ಬುದ್ಧಿಯೇ ಅದನ್ನು ಅನುಭವಕ್ಕೆ ಹೊಂದಿಸಿಕೊಳ್ಳುವಂಥದ್ದಾದರೂ ಆಗುವ ಅನುಭವ ಎಚ್ಚರಕ್ಕೂ ಮೀರಿರುವಂಥದ್ದು. ಆ ಆಗುವ ಅನುಭವ ಇದೆಯಲ್ಲ, ಕೇವಲ ಎಚ್ಚರವನ್ನು ಮೀರಿರುವಂಥದ್ದಲ್ಲ, ಎಚ್ಚರ ಅವಸ್ಥಾತ್ರಯವನ್ನೂ ಮೀರಿರುವಂಥದ್ದು, ಎಲ್ಲವನ್ನೂ ಮೀರಿರುವಂಥದ್ದು. ಆದ್ದರಿಂದಲೇ ನಾವು ಆ 4ನೆಯ ಹೆಗ್ಗುರುತನ್ನು ನೆನಪಿಟ್ಕೋಬೇಕು ಅವಸ್ಥಾತ್ರಯ ವಿಚಾರದಲ್ಲಿ. ಏನು? ಆ ಒಂದು ಅವಸ್ಥೆಯನ್ನು ವಿಚಾರ ಮಾಡಬೇಕಾದರೆ ನಮ್ಮ ಅನುಭವದ ಆಧಾರದ ಮೇಲೆಯೇ ವಿಚಾರವನ್ನು ಮಾಡಬೇಕು. ನಮ್ಮ ಅನುಭವದ ಆಧಾರದ ಮೇಲೆಯೇ ನಾವುಗಳು ವಿಚಾರವನ್ನು ಮಾಡಬೇಕು. ಹೀಗಿರುವುದರಿಂದ ನಮ್ಮೆಲ್ಲರಿಗೂ ಕೂಡ ಪ್ರತಿನಿತ್ಯವೂ ಕೂಡ ಈ ಒಂದು ಅವಸ್ಥಾತ್ರಯ ಅನ್ನುವಂಥದ್ದು ನಮಗೆ ನಮ್ಮ ಅಂತಃಕರಣದಲ್ಲಿ ನಾವುಗಳು ವಿಚಾರ ಮಾಡಿ ಮಾಡದೇ ಇರಿ, ಅದು ನಾವು ಆ ಅವಸ್ಥೆಯನ್ನು ಅನುಭವಿಸ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಅವಸ್ಥಾತ್ರಿಯ ವಿಚಾರವನ್ನು ವೇದಾಂತದ ದೃಷ್ಟಿಯಿಂದ ವಿಚಾರ ಮಾಡ್ತಾ ಹೋದಂಥದ್ದಾದರೆ ನಮ್ಮ ಅಂತಃಕರಣ ತುಂಬ ಸೂಕ್ಷ್ಮವಾಗಿ ಆಗ್ತಾ ಹೋಗುತ್ತೆ, ತುಂಬ ಸೂಕ್ಷ್ಮವಾಗ್ತಾ ಹೋಗುತ್ತೆ. ಈ ಅವಸ್ಥಾತ್ರಿಯ ವಿಚಾರದಲ್ಲಿ ನೂರಾರು ಸಂಶಯಗಳು ಬರುತ್ತೆ. ನೋಡಿ, ಉಪನಿಷತ್ತಲ್ಲಿ ಹೇಳಿರುವಂತಹ ಅವಸ್ಥಾತ್ರಿಯ ವಿಚಾರವನ್ನು ಭಾಷ್ಯಕಾರರು ಸ್ವಲ್ಪ ಮಟ್ಟಿಗೆ ಬೆಳೆಸಿದ್ರು. ಆ ನಂತರ ಶಂಕರ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರಿತೀನಿ ಅಂತ ಬಂದಂತಹ ಯಾವುದೇ ವ್ಯಾಖ್ಯಾನಕಾರರಾಗಲಿ ಈ ಅವಸ್ಥಾತ್ರಿಯ ವಿಚಾರವನ್ನು ಬೆಳೆಸಲಿಲ್ಲ. ಭಾಮತಿಕಾರರಾಗಬಹುದು, ವಿವರಣಕಾರರಾಗಬಹುದು, ಪಂಚಪಾದಿಕಾಕಾರರಾಗಬಹುದು, ಆನಂದಗಿರಿಗಳಾಗಬಹುದು, ಯಾರೇ ಮಹನೀಯರು ತಗೊಳ್ಳಿ, ಯಾರೂ ಕೂಡ ಈ ಅವಸ್ಥಾತ್ರಿಯ ವಿಚಾರವನ್ನು ಅಷ್ಟಾಗಿ ಸ್ಪರ್ಶ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮೆಲ್ಲರ ಮಹಾಭಾಗ್ಯ ನಮ್ಮ ಕನ್ನಡ ನಾಡಿನಲ್ಲೇ ಅವತರಿಸಿದಂತಹ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಈ ಅವಸ್ಥಾತ್ರಿಯ ವಿಚಾರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಕೊಡುಗೆ. ಅವರ ಪರಮಾರ್ಥ ಚಿಂತಾಮಣಿ ಅನ್ನುವಂತಹ ಮೇರು ಗ್ರಂಥ ಆಗಬಹುದು, ಅವಸ್ಥಾತ್ರಯ ಚಂದ್ರಿಕೆ ಅನ್ನುವಂತಹ ಒಂದು ಗ್ರಂಥ ಆಗಬಹುದು, ಮಾಂಡೂಕ್ಯ ರಹಸ್ಯ ವಿವೃತಿ ಅನ್ನುವಂತಹ ಒಂದು ಪ್ರಧಾನ ಗ್ರಂಥ ಆಗಬಹುದು, ವೇದಾಂತ ಬಾಲಬೋಧೆ ಅನ್ನುವಂಥ ಚಿಕ್ಕ ಹೊತ್ತಿಗೆ ಆಗಬಹುದು, ಆ ಒಂದು ಗೌಡಪಾದ ಹೃದಯ ಅನ್ನುವಂತಹ ಒಂದು ಕನ್ನಡದ ವ್ಯಾಖ್ಯಾನ ಆಗಬಹುದು. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಈ ಅವಸ್ಥಾತ್ರಿಯ ವಿಚಾರಕ್ಕೆ ಮಾಡಿದಷ್ಟು ಕೃಷಿ ಬೇರಾರೂ ಮಾಡಿಲ್ಲ ಅನ್ನುವಂಥದ್ದನ್ನು ನಾವು ಉದ್ಘೋಷವಾಗಿ ಹೇಳಬಹುದು. ಅಂತಹ ಒಂದು ಮಹಾ ಕೆಲಸವನ್ನು ಪರಮ ಪೂಜ್ಯರು ನಮ್ಮೆಲ್ಲರಿಗೂ ಕೂಡ ಕೊಟ್ಟು ಹೋಗಿದ್ದಾರೆ. ಯಾಕಂದರೆ ನಮ್ಮ ಅನುಭವದಲ್ಲಿಯೇ ಇರುವಂತಹ ಈ ವಿಚಾರವನ್ನು ನಾವುಗಳು ಸದಾಕಾಲ ವಿಚಾರ ಮಾಡ್ತಾ ಇರಬೇಕು ಅಂತ. ಅಂತಹ ವಿಚಾರಧಾರೆಯನ್ನು ಆ ಪೂಜ್ಯ ಗುರುಗಳ ಗ್ರಂಥಗಳೆಲ್ಲವನ್ನೂ ಕೂಡ ಅನುಸಂಧಾನವನ್ನು ಮಾಡಿ ಈ ಅವಸ್ಥಾತ್ರೆಯ ವಿಚಾರ ಎಷ್ಟೆಷ್ಟು ಬಗೆದರೂ ಅಷ್ಟಷ್ಟು ವಿಶಾಲವಾಗ್ತಾ ಹೋಗುತ್ತೆ.
ಎಷ್ಟೆಷ್ಟು ವಿಚಾರ ಮಾಡಿದರೂ ಅಷ್ಟಷ್ಟು ಸಂಶಯಗಳು ಹುಟ್ಟತ್ತೆ. ಯಾಕೆ? ಇದು ನಮ್ಮ ಅನುಭವದಲ್ಲಿ ಇರುವುದರಿಂದ. ಅಂತಹ ಒಂದು ಶಾಸ್ತ್ರವನ್ನು ನಿರಂತರವಾಗಿ ನಾವು ವಿಚಾರ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಮುಕ್ತಾಯ ಮಾಡ್ತೇನೆ. ಓಂ ತತ್ಸತ್. ಕೃಷ್ಣಾರ್ಪಣಮಸ್ತೂ.